ಹಲೋ ಎವ್ರಿವನ್, ವೆಲ್ಕಮ್ ಟು ಪಿಕೆ ಕೆಮಿಸ್ಟ್ರಿ. ಕೆಇಎ ನಡೆಸುವಂತ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಜಿಎಫ್ಜಿಸಿ ಜನರಲ್ ಪೇಪರ್ ಸಿಲೆಬಸ್ ಏನೇನಿರ್ತದೆ, ಏನೇನು ಓದಬೇಕು ಅಂತ ಹೇಳಿ ಡಿಸ್ಕಸ್ ಮಾಡಿದ್ದೆ. ಆ ವಿಡಿಯೋನ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಓಲ್ಡ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರೆ ಯಾವ ಟೈಪ್ ಕ್ವಶನ್ಸ್ ಬರ್ತಾವೆ, ಏನು ಸಿಲೆಬಸ್ ಇರ್ತದೆ ಅಂತ ಗೊತ್ತಾಗ್ತದೆ. ಅದ್ರ ಸಲುವಾಗಿ ಈ ವಿಡಿಯೋದಲ್ಲಿ ನಾವು 2016 ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಜಿಎಫ್ಜಿಸಿ ಕಾಲ್ ಆದಾಗ ಜನರಲ್ ಪೇಪರ್ ಏನಿತ್ತಲ್ಲ ಅದ್ರ ಬಗ್ಗೆ ಅದನ್ನ ಸಾಲ್ವ್ ಮಾಡ್ತಾ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ ಕ್ವಶನ್ ಪೇಪರ್ ಹೆಂಗಿರ್ತದೆ ಅಂತ ಹೇಳಿ. ಇದು 2016 ಜಿಎಫ್ಜಿಸಿ ಅಸಿಸ್ಟೆಂಟ್ ಪ್ರೊಫೆಸರ್ ಕ್ವಶನ್ ಪೇಪರ್. ಇದರಲ್ಲಿ 100 ಕ್ವಶನ್ಸ್ 100 ಮಾರ್ಕ್ಸ್ಗೆ ಇತ್ತು. 120 ಮಿನಿಟ್ಸ್ ಟೈಮಿಂಗ್ ಇತ್ತಿದ್ದು. ನಾನು ಕ್ವಶನ್ ಬಿಡಿಸ್ತಾ ಅದ್ರದ್ದು ರಿಲೇಟೆಡ್ ಏನೇನದ ಅಂತ ಸ್ವಲ್ಪ ಡಿಸ್ಕಸ್ ಮಾಡ್ತೀನಿ. ಏನಾದರೂ ನಿಮಗೆ ಇಶ್ಯೂಸ್ ಇತ್ತಂದ್ರೆ ಅಥವಾ ಯಾವುದಾದ್ರೂ ಆನ್ಸರ್ ನಿಮ್ಮ ಡೌಟ್ಸ್ ಇತ್ತಂದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕ್ರಿ. ಮತ್ತು ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ. ಓಕೆ, ಫಸ್ಟ್ ಕ್ವಶನ್ ಏನದ, ಅಶೋಕನ ಶಾಸನಗಳು ಯಾವ ಲಿಪಿಯಲ್ಲಿ ಕೆತ್ತಲಾಗಿದೆ? 4 ಆಪ್ಷನ್ ಅದಾವ: ಮಗಧಿ, ಬ್ರಾಹ್ಮಿ, ಪಾಲಿ ಮತ್ತು ದೇವನಾಗರಿ. ಅಶೋಕ ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿದ್ದು ಶಾಸನಗಳೆಲ್ಲವೂ ಬ್ರಾಹ್ಮಿ ಲಿಪಿಯಲ್ಲಿ ಕೆತ್ತಲಾಗಿದೆ. ರಾಯಚೂರಿನಲ್ಲಿ, ಚಿತ್ರದುರ್ಗದ ಬ್ರಹ್ಮಗಿರಿ, ಸಿದ್ದಾಪುರ, ಕೊಪ್ಪಳ, ಬಳ್ಳಾರಿ ಜಿಲ್ಲೆ ಒಳಗಡೆ ನಾವು ಈ ಶಾಸನಗಳನ್ನ ಕಾಣಬಹುದು. ಓಕೆ, ಸೆಕೆಂಡ್ ಕ್ವಶನ್, ಹರಪ್ಪದ ಭಗ್ನಾವಶೇಷಗಳನ್ನು ಮೊದಲು ಗುರುತಿಸಿದವರು ಯಾರು ಅಂತ ಕೇಳಿ. ಈಗಿನ ಪಾಕಿಸ್ತಾನದೊಳಗಿರುವ ಪಂಜಾಬ್ದಲ್ಲಿ ಹರಪ್ಪದ ಭಗ್ನಾವಶೇಷಗಳು ಸಿಗ್ತಾವ. ಇದನ್ನು ಫಸ್ಟ್ ಗುರುತಿಸಿದವರು ಯಾರಂದ್ರೆ ಚಾರ್ಲ್ಸ್ ಮೇಸನ್. ಆನ್ಸರ್ ಎ, ಚಾರ್ಲ್ಸ್ ಮೇಸನ್. ಇದನ್ನ ನೆಲದಿಂದ ಹೊರಗೆ ತೆಗೆದಂತ ಭಾರತೀಯರು ಯಾರಂತ ಕೇಳಿದ್ರೆ ರಾಯ್ ಬಹದ್ದೂರ್ ದಯಾರಾಮ್ ಸೈನಿ ಅಂತ. ಇವನ್ನ ನೆಲದಿಂದ ತೆಗೆದು ಇದ್ರ ಬಗ್ಗೆ ಸ್ಟಡಿ ಮಾಡಿದಾರಂತ. ಮೂರನೇ ಕ್ವಶನ್ ನೋಡ್ರಿ, ಅಬುಲ್ ಫಜಲ್ ಅಕ್ಬರ್ ನಾಮವನ್ನು ಎಷ್ಟು ವರ್ಷಗಳಲ್ಲಿ ಪೂರ್ಣಗೊಳಿಸಿದನು? ಅಕ್ಬರ್ನ ಸಾಮ್ರಾಜ್ಯದಲ್ಲಿರುವಂತ ಅಬುಲ್ ಫಜಲ್ ಈ ಅಕ್ಬರ್ ನಾಮವನ್ನು ಬರಿತಾನ. ಈ ಅಕ್ಬರ್ ನಾಮವನ್ನು ಬರಲಿಕ್ಕೆ ಎಷ್ಟು ವರ್ಷಗಳು ತಗೊಂಡಾನ ಅಂತ ಕೇಳ್ತಾರ ಅವರು. ಅಬುಲ್ ಫಜಲ್ ಅಕ್ಬರ್ನ ಸಾಮ್ರಾಜ್ಯದಲ್ಲಿ ಇರುವಂತ 9 ರತ್ನಗಳು ಏನಿರ್ತಾವಲ್ಲ, ನವರತ್ನ ಅಂತೇಳಿ, ಅದರಲ್ಲಿ ಒಬ್ಬನಾಗಿರ್ತಾನ. ಇವನು 7 ವರ್ಷಗಳನ್ನು ತಗೋತಾನ. 7 years ತಗೋತಾನ ಟು ಕಂಪ್ಲೀಟ್ ದಿಸ್ ಅಕ್ಬರ್ ನಾಮ. ನೆಕ್ಸ್ಟ್ ಕ್ವಶನ್, ಬೌದ್ಧ ಮತ್ತು ಜೈನ ಧರ್ಮಗಳೆರಡು ಯಾವುದಕ್ಕೆ ಒತ್ತು ನೀಡುತ್ತವೆ ಅಂತ ಕೇಳ್ತಾರೆ? ದೈವ ಪೂಜೆ, ಆತ್ಮ ಸಮರ್ಪಣೆ, ಅಹಿಂಸೆ ಮತ್ತು ಯಾವುದೂ ಅಲ್ಲ ಅಂತ. ನೋಡಿ, ಬೌದ್ಧ ಧರ್ಮ ಮತ್ತು ಜೈನ ಧರ್ಮ ಎರಡೂ ಅಹಿಂಸೆಗೆ ಒತ್ತುಗಳನ್ನ ಕೊಡ್ತವೆ. ಎರಡು ಮೇನ್ ಮೋಟೋ ಏನಂದ್ರೆ ಅಹಿಂಸೆಗೆ ಒತ್ತನ್ನು ನೀಡ್ತಾವ. ನಮ್ಗೆ ಗೊತ್ತದ ಬೌದ್ಧ ಧರ್ಮವನ್ನು ಗೌತಮ ಬುದ್ಧರು ಸ್ಟಾರ್ಟ್ ಮಾಡ್ತಾರ. ನಮಗೆ ಜೈನ ಧರ್ಮದಲ್ಲಿ 24 ತೀರ್ಥಂಕರ ಇರ್ತಾರೆ. 1ನೇ ತೀರ್ಥಂಕರರು ಋಷಭದೇವ, ಅವ್ರಿಗೆ ಆದಿನಾಥ್ ಅಂತ ಕರೀತಾರೆ. 24ನೇ ತೀರ್ಥಂಕರರು ವರ್ಧಮಾನ ಮಹಾವೀರರು. ಸೊ ಎರಡು ಧರ್ಮಗಳು ಅಹಿಂಸೆಗೆ ಪ್ರಾಮುಖ್ಯತೆಯನ್ನು ಕೊಡ್ತಾವಂತ. ಓಕೆ, ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಪೋರ್ಚುಗೀಸರ ಆಳ್ವಿಕೆ ಸ್ಥಾಪಿಸಿದವರು ಯಾರು ಅಂತ? 1498ರಲ್ಲಿ ವಾಸ್ಕೋಡಿಗಾಮ ಫಸ್ಟ್ ಬರ್ತಾನೆ. ಇಲ್ಲಿ ಗೋವಾಕ್ ಬರ್ತಾನ. ಇವನು ಏನೋ ಪೋರ್ಚುಗೀಸರು. ಫಸ್ಟ್ ಇಂಡಿಯಾಕ್ ಬಂದವರು ಯಾರು? ಪೋರ್ಚುಗೀಸರು. ಮತ್ತೆ ಕೊನೆಗೆ ಹೋದವರು ಯಾರು? ಪೋರ್ಚುಗೀಸರು. ಇವರು ಆಳ್ವಿಕೆ ಎಲ್ಲಿಂದ ಅಂದ್ರೆ 1505 1961 ತನ ಇವರು ಇಂಡಿಯಾ ಒಳಗಿರ್ತಾರೆ. ಸೊ ಫಸ್ಟ್ ಭಾರತಕ್ಕೆ ಫಸ್ಟ್ ಬಂದವರು ಪೋರ್ಚುಗೀಸರು, ಕೊನೆಗೆ ಬಿಟ್ಟು ಹೋದವರು ಪೋರ್ಚುಗೀಸರು. ಸೊ ವಾಸ್ಕೋಡಿಗಾಮ ಬಂದದ್ದು 1498. ಇಲ್ಲಿ ಪೋರ್ಚುಗೀಸರ ಆಳ್ವಿಕೆಯನ್ನು ಸ್ಥಾಪಿಸಿದವರು ಯಾರು ಅಂದ್ರೆ ಅಲ್ಬುಕರ್ಕ್. ಅದಕ್ಕೆ ಇವ್ರಿಗೆ ಏನಂತಾರೆ ಅಂದ್ರೆ ಪೋರ್ಚುಗೀಸರ ಸಾಮ್ರಾಜ್ಯದ ಸಂಸ್ಥಾಪಕ ಅಂತಲೂ ಕರೀತಾರೆ ಅಲ್ಬುಕರ್ಕ್ಗೆ. ಓಕೆ, ಸೊ ಆನ್ಸರ್ ಇಸ್ ಸಿ, ಅಲ್ಬುಕರ್ಕ್. ನೆಕ್ಸ್ಟ್ ನೋಡಿ, 6th ಕ್ವಶನ್, ಭೂಮಿಯ ಸಮಭಾಜಕ ವೃತ್ತದ ಅಂದಾಜು ಪರಿಧಿ ಎಷ್ಟು ಅಂತೇಳಿ. ನಾವು ಭೂಮಿಯನ್ನು ನೋಡಿದ್ರೆ ರೌಂಡ್ ಇಲ್ಲ, ಇದು ಸ್ವಲ್ಪ ಇಲ್ಲಿ ಚಪ್ಪಟೆ ಆಗಿದೆ. ಇದು ಸಮಭಾಜಕ ವೃತ್ತ. ಇದು ಧ್ರುವೀಯ ವೃತ್ತ. ಇದೇನದಲ್ಲ ಧ್ರುವೀಯ ವೃತ್ತ. ಇದನ್ನು ಚಪ್ಪಟೆ ಆಗಿದೆ, ಸರ್ಕಂಫರೆನ್ಸ್ ಕಡಿಮೆ ಇದೆ. ಇಲ್ಲಿ ಎಷ್ಟದ ಅಂದ್ರೆ 40,008 ಕಿಲೋಮೀಟರ್ ಅದ. ಬಟ್ ಅದೇ ಸಮಭಾಜಕ ವೃತ್ತದ ಪರಿಧಿ ಎಷ್ಟದ? 40,075 ಅದ ಇಲ್ಲಿ ಕಿಲೋಮೀಟರ್. ಸೊ ಇಲ್ಲಿ ಸ್ವಲ್ಪ ಹೆಚ್ಚದ. ಧ್ರುವೀಯ ಸುತ್ತಳತೆ ಅದು ಕಡಿಮೆ ಇದೆ. ಯಾಕಂದ್ರೆ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವಕ್ಕೆ ಸ್ವಲ್ಪ ಚಪ್ಪಟೆ ಇರೋದ್ರಿಂದ ಇಲ್ಲಿ ಸ್ವಲ್ಪ ಧ್ರುವೀಯ ಸುತ್ತಳತೆ ಕಡಿಮೆ ಇರ್ತದೆ, ಸಮಭಾಜಕ ವೃತ್ತದ ಸುತ್ತಳತೆ ಹೆಚ್ಚಿರ್ತದೆ. ಇಲ್ಲಿ ಏನ್ ಕೇಳಾರು? ಸಮಭಾಜಕ ವೃತ್ತದ ಅಂದಾಜು ಪರಿಧಿ ಕೇಳಿದಾರೆ. ಅಂದ್ರೆ ಪೂರಾ ಇದು 40,000 ಕಿಲೋಮೀಟರ್ ಅಂದಾಜು ಎಷ್ಟದ? 40,000 ಕಿಲೋಮೀಟರ್. ಬಟ್ ಎರಡು ಕೇಳಿದಾಗ ಸಮಭಾಜಕ ವೃತ್ತದ ಹೆಚ್ಚಿರ್ತದ ಮತ್ತು ಧ್ರುವೀಯ ವೃತ್ತದ ಕಡಿಮೆ ಇರ್ತದೆ. ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಂತ ಕೇಳ್ತಾರೆ. ನ್ಯಾಷನಲ್ ಪಾರ್ಕ್ ಬಹಳ ಇಂಪಾರ್ಟೆಂಟ್ ಆಗ್ತಾವ. ಇಂಡಿಯಾದಲ್ಲಿ ಆಲ್ಮೋಸ್ಟ್ ಅರೌಂಡ್ 106 ನ್ಯಾಷನಲ್ ಪಾರ್ಕ್ ಅದಾವ. ಜಿಮ್ ಕಾರ್ಬೆಟ್ ಅಂತ ಹೇಳಿ ಬ್ರಿಟಿಷ್ ಭಾರತದ ಫೇಮಸ್ ಬೇಟೆಗಾರ ಮತ್ತು ಪರಿಸರವಾದಿ ಮತ್ತು ಆಥರ್ ಸಹಿತ. ಅವರ ಬುಕ್ಗಳನ್ನು ಓದ್ಬೋದು. ಅವ್ರ ಹೆಸರಲ್ಲಿ ಏನ್ ಮಾಡಿದ್ರೆ ನ್ಯಾಷನಲ್ ಪಾರ್ಕ್ ಏನಿತ್ತಲ್ಲ, ಉತ್ತರಾಖಂಡದಲ್ಲಿ ನ್ಯಾಷನಲ್ ಪಾರ್ಕ್ ಇತ್ತಲ್ಲ, ಅದು ದಿಸ್ ಇಸ್ ದ ಓಲ್ಡೆಸ್ಟ್ ನ್ಯಾಷನಲ್ ಪಾರ್ಕ್ 1936 ಇಂದ.
1936. 1950 1957ಗೆ 1957ಗೆ ಇದನ್ನ ನ್ಯಾಷನಲ್ ಪಾರ್ಕನ್ನು ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಅಂತ ಮಾಡ್ತಾರೆ. ಇದೆಲ್ಲದಂದ್ರೆ ಉತ್ತರಾಖಂಡದಲ್ಲಿದೆ. ಅದೇ ರೀತಿ ನಮಗೆ ಬೇರೆ ಬೇರೆ ನ್ಯಾಷನಲ್ ಪಾರ್ಕ್ ಬಗ್ಗೆ ಸ್ವಲ್ಪ ಗೊತ್ತಿರಬೇಕು. ಕಾಜಿರಂಗ ನ್ಯಾಷನಲ್ ಪಾರ್ಕ್ ಇದು ಅಸ್ಸಾಂ ಒಳಗಡೆ ಇದೆ. ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅಸ್ಸಾಂ ಒಳಗಡೆ. ಗಿರ್ ನ್ಯಾಷನಲ್ ಪಾರ್ಕ್ ಗುಜರಾತ್ ಒಳಗಡೆ ಇದೆ. ಮತ್ತೆ ಹೆಮಿಸ್ ನ್ಯಾಷನಲ್ ಪಾರ್ಕ್ ಲಡಾಖ್ ಒಳಗಡೆ ಇದೆ. ಲಡಾಖ್ ಇದು ಲಾರ್ಜೆಸ್ಟ್ ನ್ಯಾಷನಲ್ ಪಾರ್ಕ್ ಇನ್ ದ ಕಂಟ್ರಿ. ನೆಕ್ಸ್ಟ್ ಕ್ವಶನ್, ಬಂಗಾಳ ಕೊಲ್ಲಿಯಲ್ಲಿ ಟ್ರಾಪಿಕಲ್ ಸೈಕ್ಲೋನ್ಗಳು ಆವೃತ್ತಿ ಯಾವ ಕಾಲದಲ್ಲಿ ಹೆಚ್ಚಾಗಿರುತ್ತೆ ಅಂತ. ಇವು ಟ್ರಾಪಿಕಲ್ ಸೈಕ್ಲೋನ್ಗಳು ಏನು ಬರ್ತಾವ ಬಂಗಾಳ ಕೊಲ್ಲಿಯಲ್ಲಿ, ಇವು ಅಕ್ಟೋಬರ್ ಆಫ್ಟರ್ ಮಾನ್ಸೂನ್ ಬರ್ತಾವ. ಅಕ್ಟೋಬರ್ ಮತ್ತು ನವೆಂಬರ್ ಅಲ್ಲಿ ಬರ್ತಾವ. ಆಫ್ಟರ್ ಮಾನ್ಸೂನ್ ಅಂದ್ರೆ ಚಳಿಗಾಲದಲ್ಲೇ ಬರ್ತಾವ. ಅಕ್ಟೋಬರ್ ಮತ್ತು ನವೆಂಬರ್ ಚಳಿಗಾಲದ ಕಾಲ. ಆಫ್ಟರ್ ಮಾನ್ಸೂನ್ ಈ ಟ್ರಾಪಿಕಲ್ ಸೈಕ್ಲೋನ್ ಬರೋದ್ರಿಂದ ಆನ್ಸರ್ ಈಸ್ ಸಿ, ಚಳಿಗಾಲ. ನೆಕ್ಸ್ಟ್ ಕ್ವಶನ್, ಕನ್ಸಿಡರ್ ದ ಫಾಲೋವಿಂಗ್. ಇಲ್ಲಿ 3 ರಿವರ್ ಕೊಟ್ಟಾರ, ಬರಾಕ್, ಲೋಹಿತ್ ಮತ್ತೆ ಸುಬನ್ಸಿರಿ. ಬರಾಕ್, ಲೋಹಿತ್, ಸುಬನ್ಸಿರಿಯಲ್ಲಿ ಯಾವ ನದಿಗಳು ಅರುಣಾಚಲ ಪ್ರದೇಶದ ಮೂಲಕ ಹರಿಯುತ್ತವೆ ಅಂತ ಕೇಳ್ತಾರೆ. ಬರಾಕ್ ನದಿಯಲ್ಲಿ ಹುಡ್ತದ, ಮಣಿಪುರದಲ್ಲಿ ಹುಡ್ತದ. ಬರಾಕ್ ನದಿ ಮಣಿಪುರದಲ್ಲಿ ಹುಡ್ತದ. ಮಿಜೋರಾಂ ಮೂಲಕ ಅಸ್ಸಾಂ, ಮಿಜೋರಾಂ ಮತ್ತು ಅಸ್ಸಾಂ ಮೂಲಕ ಹಾದು ಹೋಗ್ತದೆ. ಅದೇ ಲೋಹಿತ್ ನದಿ ಅರುಣಾಚಲ ಪ್ರದೇಶದಿಂದ ಅಸ್ಸಾಂ ಮೂಲಕ ಹಾದು ಹೋಗ್ತದೆ. ಅದೇ ಸುಬಾನ್ಸಿರಿ ಸಹಿತ ಅರುಣಾಚಲ ಪ್ರದೇಶದಿಂದ ಅಸ್ಸಾಂ ಮೂಲಕ ಹಾದು ಹೋಗ್ತದೆ. ಗೊತ್ತಾಯ್ತಾ? ಬರಾಕ್ ನದಿ ಮಣಿಪುರದಿಂದ, ಮಿಜೋರಾಂದಿಂದ ಮತ್ತು ಅಸ್ಸಾಂ 3 ರಾಜ್ಯದಲ್ಲಿ ಹಾದು ಹೋಗ್ತದೆ. ಲೋಹಿತ್ ನದಿ ಅರುಣಾಚಲ ಪ್ರದೇಶ ಮತ್ತು ಅಸ್ಸಾಂ ಮೂಲಕ ಹಾದು ಹೋಗ್ತದೆ. ಸುಬನ್ಸಿರಿ ಸಹಿತ ಅರುಣಾಚಲ ಪ್ರದೇಶ ಮತ್ತು ಅಸ್ಸಾಂದಾಗ ಹಾದು ಹೋಗ್ತದೆ. ಸೊ ಆನ್ಸರ್ ಏನು ಕೇಳ್ಯಾರ, ಅರುಣಾಚಲ ಪ್ರದೇಶದ ಮೂಲಕ ಹಾದು ಹೋಗುವ ನದಿ ಯಾವ್ದು ಕೇಳ್ಯಾರ, ಅದು 2 and 3, ದಟ್ ಈಸ್ ಲೋಹಿತ್ ಅಂಡ್ ಸುಬನ್ಸಿರಿ. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್, ದಟ್ ಲೋಹಿತ್ ಅಂಡ್ ಸುಬನ್ಸಿರಿ ಅರುಣಾಚಲ ಪ್ರದೇಶದ ಮೂಲಕ ಹಾದು ಹೋಗ್ತದೆ ಅಂತ. ನೆಕ್ಸ್ಟ್ ಕ್ವಶನ್, ತಮಿಳುನಾಡು ಹೊರತುಪಡಿಸಿ ಯಾವ ರಾಜ್ಯದಲ್ಲಿ ಲಿಗ್ನೈಟ್ ದೊರೆಯುತ್ತದೆ ಅಂತ ಕೇಳ್ತಾರೆ. ಅದು ಲಿಗ್ನೈಟ್ ದೊರೆಯುವಂಥ ರಾಜ್ಯಗಳು ಯಾವುವು ಅಂದರೆ ತಮಿಳುನಾಡು, ರಾಜಸ್ಥಾನ್ ಮತ್ತು ಗುಜರಾತ್. ಗುಜರಾತ್ ಮತ್ತೆ ರಾಜಸ್ಥಾನ್. ಸೊ ತಮಿಳುನಾಡು ಹೊರತುಪಡಿಸಿ ಇಲ್ಲಿ ಕೊಟ್ಟಿರೋದು ಗುಜರಾತ್ ಒಂದೇ ಕೊಟ್ಟರೆ, ರಾಜಸ್ಥಾನ್ ಕೊಟ್ಟಿಲ್ಲ. ಸೊ ಆಪ್ಷನ್ ಎ ಇಸ್ ಕರೆಕ್ಟ್, ಗುಜರಾತ್. ಸೊ ಈ 3 ರಾಜ್ಯದಲ್ಲಿ ಲಿಗ್ನೈಟ್ ದೊರೆಯುತ್ತದೆ. ನೋಡಿ, ವಿಚ್ ಆಫ್ ದಿ ಫಾಲೋಯಿಂಗ್ ಟ್ಯಾಕ್ಸಸ್ ಇಸ್ ಅ ಪ್ರೋಗ್ರೆಸಿವ್ ಟ್ಯಾಕ್ಸ್ ಅಂತ ಕೇಳ್ಯಾರ. ಕಸ್ಟಮ್ಸ್ ಡ್ಯೂಟಿ, ಸೇಲ್ಸ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಅಂಡ್ ಎಕ್ಸೈಸ್ ಡ್ಯೂಟಿ. 2 ಟೈಪ್ ಟ್ಯಾಕ್ಸ್ ಅದ, ಪ್ರೋಗ್ರೆಸಿವ್ ಟ್ಯಾಕ್ಸ್ ಮತ್ತೆ ರಿಗ್ರೆಸಿವ್ ಟ್ಯಾಕ್ಸ್ ಅಂತ. ಪ್ರೋಗ್ರೆಸಿವ್ ಟ್ಯಾಕ್ಸ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಬರ್ತದೆ, ಇನ್ಕಮ್ ಟ್ಯಾಕ್ಸ್ ಮತ್ತೆ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಬರ್ತದೆ, ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಬರ್ತದೆ. ಅದೇ ರೀತಿ ರಿಗ್ರೆಸಿವ್ ಟ್ಯಾಕ್ಸ್ ಅಲ್ಲಿ ಸೇಲ್ಸ್ ಟ್ಯಾಕ್ಸ್ ಬರ್ತದೆ, ಎಕ್ಸೈಸ್ ಟ್ಯಾಕ್ಸ್ ಬರ್ತದೆ ಮತ್ತೆ ಪ್ರಾಪರ್ಟಿ ಟ್ಯಾಕ್ಸ್ ಬರ್ತದೆ. ಸೊ ಇಲ್ಲಿ ಕೇಳೋರು ಪ್ರೋಗ್ರೆಸಿವ್ ಟ್ಯಾಕ್ಸ್ ಅಲ್ಲಿ ಬರುವಂತ ಯಾವುದು, ಇನ್ಕಮ್ ಟ್ಯಾಕ್ಸ್ ಆಪ್ಷನ್ ಇಲ್ಲದ ಡಿ, ಆಪ್ಷನ್ ಡಿ ಇಸ್ ಇನ್ಕಮ್ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸ್ ಕಮ್ಸ್ ಅಂಡರ್ ಪ್ರೋಗ್ರೆಸಿವ್ ಟ್ಯಾಕ್ಸ್. ನೆಕ್ಸ್ಟ್ ಕ್ವಶನ್, WTO ನ ಹಿಂದಿನ ಹೆಸರು ಏನು ಅಂತ ಕೇಳ್ತಾರೆ. WTO ಅಂದ್ರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ಓಕೆ, ಇದೇನ್ ಮಾಡ್ತಂದ್ರೆ ದೇಶಗಳ ನಡುವಿನ ಟ್ರೇಡ್ ಅನ್ನ ರೆಗ್ಯುಲೇಟ್ ಮಾಡ್ತದೆ. ಸೊ ಇದರ ಹಿಂದಿನ ಹೆಸರು ಏನಂದ್ರೆ GATT. GATT ಎಸ್ಟಾಬ್ಲಿಷ್ ಆದದ್ದು 1948 ಅಲ್ಲಿ. ಅದನ್ನ WTO ಅಂತೇಳಿ ಹೆಸರು ಚೇಂಜ್ ಮಾಡಿದ್ದು January 1, 1995 ಅಲ್ಲಿ. Jan 1. ಓಕೆ ನೋಡ್ರಿ, WTO ಅಂದ್ರೆ ಏನು? WTO ಅಂದ್ರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ಇದು ಏನ್ ಮಾಡ್ತದೆ ಅಂದ್ರೆ ದೇಶದ ನಡುವಿನ ಟ್ರೇಡ್ ಅನ್ನ ರೆಗ್ಯುಲೇಟ್ ಮಾಡ್ತದೆ. ಇದ್ರ ಹಿಂದಿನ ಹೆಸರು GATT, ಗ್ಯಾಟ್ ಅಂತ ಇದ್ರ ಹಿಂದಿನ ಹೆಸರು. ಇದು ಎಸ್ಟಾಬ್ಲಿಷ್ ಆದ್ದು 1948. ಗ್ಯಾಟ್ ನ WTO ಆಗಿ ಚೇಂಜ್ ಮಾಡಿದ್ದು 1995 ಜನವರಿ 1 ರಲ್ಲಿ. ಆಪ್ಷನ್ ಡಿ ಇಸ್ ಕರೆಕ್ಟ್, ದಟ್ ಈಸ್ GATT. 13th ಕ್ವಶನ್ ಏನದ, 13ನೇ ಹಣಕಾಸಿನ ಆಯೋಗದ ಅಧ್ಯಕ್ಷರು ಯಾರು? ಚೇರ್ಮನ್ ಆಫ್ ದಿ 13th ಫೈನಾನ್ಸ್ ಕಮಿಷನ್ ಯಾರಂತ ಕೇಳ್ತಾರೆ. ನೋಡ್ರಿ, ಇದು 2016ನೇ ಕ್ವಶನ್ ಆಗಿರೋದ್ರಿಂದ ಅವಾಗಿಂದ ಕೇಳಿದ್ದು. ಅವಾಗ 13th ಹಣಕಾಸಿನ ಆಯೋಗದ ಅಧ್ಯಕ್ಷರು ಯಾರಿದ್ರು ಅಂದ್ರೆ ವಿಜಯ್ ಎಲ್ ಕೇಲ್ಕರ್ ಅಂತ. ಓಕೆ, ಇವಾಗ 16th ಫೈನಾನ್ಸ್ ಕಮಿಷನ್ ಅದ. ಫೈನಾನ್ಸ್ ಕಮಿಷನ್ ಇದ್ರದ ಅಧ್ಯಕ್ಷರು ಯಾರದಾರ ಅಂದ್ರೆ ಡಾಕ್ಟರ್ ಅರವಿಂದ್ ಪಣಗಾರಿಯಾ.
ಡಾಕ್ಟರ್ ಅರವಿಂದ್ ಪಣಗಾರಿಯ 16th ಫೈನಾನ್ಸ್ ಕಮಿಷನ್ ಚೇರ್ಮನ್ ಇದ್ದಾರೆ. ಏಪ್ರಿಲ್ 1, 2026ರಿಂದ ಮಾರ್ಚ್ 31, 2031 ತನಕ ಪೀರಿಯಡ್ ಇವ್ರದ್ದು. ನೋಡ್ರಿ 13ನೇ ಹಣಕಾಸಿನ ಆಯೋಗರು ಯಾರು? ವಿಜಯ್ ಎಲ್ ಕೇಲ್ಕರ್. ಈಗ ಈ ಕ್ವಶನ್ ಅಲ್ಲಿ ಬರ್ಬೋದು. ಅದು ಸಂಭವನೀಯ ಕ್ವಶನ್ ಯಾವುದಂದ್ರೆ 16th ಫೈನಾನ್ಸ್ ಕಮಿಷನ್ ಬಗ್ಗೆ ಕೇಳ್ಬೋದು. 16th ಫೈನಾನ್ಸ್ ಕಮಿಷನ್ ಅಧ್ಯಕ್ಷರು ಯಾರಿದ್ದಾರೆ ಅಂದ್ರೆ ಡಾಕ್ಟರ್ ಅರವಿಂದ್ ಪಣಗಾರಿಯ. ಇವ್ರದ್ದು ಪೀರಿಯಡ್ ಯಾವಾಗ ಸ್ಟಾರ್ಟ್ ಆಗಿದೆ? ಏಪ್ರಿಲ್ 1, 2026ರಿಂದ ಏಪ್ರಿಲ್ 30, 2031 ತನಕ ಇವ್ರದ್ದು ಪೀರಿಯಡ್ ಅದ ಅಂತ. ಓಕೆ, ನೆಕ್ಸ್ಟ್ ಕ್ವಶನ್. ಸಮಾನಾಂತರ ಆರ್ಥಿಕತೆ ಅಥವಾ ಕಪ್ಪು ಹಣದ ಇರುವಿಕೆ, ಪ್ಯಾರಲಲ್ ಎಕಾನಮಿ. ಪ್ಯಾರಲಲ್ ಎಕಾನಮಿ ಅದಕ್ಕೆ ಏನಂತಾರ? ಆರ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಬ್ಲ್ಯಾಕ್ ಮನಿ. ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಶಾಡೋ ಎಕಾನಮಿ ಅಂತ ಕರೀತಾರೆ. ಶಾಡೋ ಎಕಾನಮಿ, ನೆರಳು ಆರ್ಥಿಕತೆ. ನೆರಳು ಆರ್ಥಿಕತೆ, ಶಾಡೋ ಎಕಾನಮಿ. ಶಾಡೋ ಎಕಾನಮಿ ಅಂದ್ರೆ ಬ್ಲ್ಯಾಕ್ ಮನಿ ಹೆಚ್ಚಾಗೋದಂತ. ಪ್ಯಾರಲಲ್ ಎಕಾನಮಿ ಅಂದ್ರೆ ಬ್ಲ್ಯಾಕ್ ಮನಿ ಹೆಚ್ಚಾಗೋದು. ಬ್ಲ್ಯಾಕ್ ಮನಿ ಹೆಚ್ಚಾಗೋದ್ರಿಂದ ಏನಾಗ್ತದ? ಆರ್ಥಿಕತೆಯನ್ನು ಹೆಚ್ಚು ಸ್ಪರ್ಧಾತ್ಮಕವಾಗಿಸುತ್ತದೆ. ಎಲ್ಲ ಹಣಕಾಸು ನೀತಿಯನ್ನು ಕಡಿಮೆ ಪರಿಣಾಮಕಾರಿಯಾಗಿಸುತ್ತದೆ. ಇದು ಕರೆಕ್ಟ್ ಅದ. ಆದಾಯ ಮತ್ತು ಸಂಪತ್ತಿನ ಉತ್ತಮ ಹಂಚಿಕೆ ಖಾತ್ರಿಗೊಳಿಸುತ್ತದೆ. ಇಲ್ಲ. ಸೊ ಉತ್ಪಾದಕ ಹೂಡಿಕೆಯ ಹೆಚ್ಚಳವನ್ನು ಖಾತ್ರಿಗೊಳಿಸಿ ಇದು ಆಗುವುದಿಲ್ಲ. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ಹಣಕಾಸು ನೀತಿಯನ್ನು ಕಡಿಮೆ ಪರಿಣಾಮಕಾರಿಯಾಗಿಸುತ್ತದೆ. ಓಕೆ, ಆಪ್ಷನ್ ಬಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್. ದಲಾಲ್ ಸ್ಟ್ರೀಟ್ ಈಸ್ ಸಿಚುಯೇಟೆಡ್ ಆಟ್. ದಲಾಲ್ ಸ್ಟ್ರೀಟ್ ಎಲ್ಲಿದೆ ಅಂತ. ದಲಾಲ್ ಸ್ಟ್ರೀಟ್ ಅಂದ್ರೆ ಶೇರ್ ಮಾರ್ಕೆಟ್. ಇದು ಮುಂಬೈದಲ್ಲಿ ಅದ. ಓಕೆ, ನೆಕ್ಸ್ಟ್ ಕ್ವಶನ್. ಅನುಪಾತ ಪ್ರಾತಿನಿಧ್ಯ ವಿಧಾನವನ್ನು ಯಾವ ಚುನಾವಣೆಯಲ್ಲಿ ಬಳಸಲಾಗುತ್ತದೆ ಅಂತ ಕೇಳ್ತಾರೆ. ಮೆಥಡ್ ಆಫ್ ಪ್ರೊಫೆಷನಲ್ ರಿಪ್ರೆಸೆಂಟೇಷನ್ ಇದು ಎಲ್ಲಿ ಅಡಾಪ್ಟ್ ಮಾಡ್ಯಾರ ಅಂತ ಕೇಳ್ತಾರೆ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮತ್ತೆ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಚುನಾವಣೆಯಲ್ಲಿ ಈ ಮೆಥಡ್ನ, ಅದೇ ಮೆಥಡ್ ಆಫ್ ಪ್ರೊಫೆಷನಲ್ ರಿಪ್ರೆಸೆಂಟೇಷನ್ ಅಡಾಪ್ಟ್ ಮಾಡ್ತಾರಂತ. ಓಕೆ, ಆಪ್ಷನ್ ಇಲ್ಲಿ ಕೊಟ್ಟಿರೋದವರು ಭಾರತ ರಾಷ್ಟ್ರಪತಿಗಳು. ಆಪ್ಷನ್ ಬಿ ಇಸ್ ಕರೆಕ್ಟ್. ದಟ್ ಈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ನೆಕ್ಸ್ಟ್ ಕ್ವಶನ್. ಭಾರತದಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಸಂವಿಧಾನದ ಯಾವ ನಿರ್ದೇಶನಗಳನ್ವಯ ಸ್ಥಾಪಿಸಲಾಗಿದೆ? ಭಾರತದಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಸಂವಿಧಾನದ ನಿರ್ದೇಶಕ ತತ್ವಗಳ ನಿರ್ದೇಶಗಳ ಅನ್ವಯ ಸ್ಥಾಪಿಸಲಾಗಿದೆ. ಆಪ್ಷನ್ ಬಿ ಇಸ್ ಕರೆಕ್ಟ್. ನಿರ್ದೇಶಕ ತತ್ವಗಳು. ನೆಕ್ಸ್ಟ್ ಕ್ವಶನ್. ಭಾರತದ ಒಂದು ರಾಜ್ಯದ ವಿಧಾನಸಭೆ ಸ್ಪೀಕರ್ ಆಗಿ ಆಯ್ಕೆಯಾದ ಪ್ರಥಮ ಮಹಿಳೆ ಯಾರು ಅಂತ ಕೇಳ್ತಾರೆ. ಪ್ರಥಮ ಮಹಿಳೆ ಯಾರು ಅಂದ್ರೆ ಶನ್ನೋದೇವಿ. ಇವರು ಹರಿಯಾಣದ ವಿಧಾನಸಭೆ ಸ್ಪೀಕರ್ ಆಗಿ ಆಯ್ಕೆಯಾಗಿದ್ರು. ಇವರು 1996ರಲ್ಲಿ ಡಿಸೆಂಬರ್ದಿಂದ ಟು 1967 ಮಾರ್ಚ್ ವರೆಗೆ ಸ್ಪೀಕರ್ ಆಗಿ ಕಾರ್ಯವನ್ನು ನಿಭಾಯಿಸಿದ್ರಂತ. ಓಕೆ, ಶನ್ನೋದೇವಿಯವರು ಹರಿಯಾಣದ ವಿಧಾನಸಭೆ ಸ್ಪೀಕರ್ ಆಗಿದ್ರು. ಇದು 1966 ಡಿಸೆಂಬರ್ 1ರಿಂದ 1967 ಮಾರ್ಚ್ 1 ತನಕ ಸ್ಪೀಕರ್ ಆಗಿ ವರ್ಕ್ ಮಾಡಿದಾರಂತ. ಓಕೆ, ನೆಕ್ಸ್ಟ್ ಕ್ವಶನ್. ಪಾರ್ಲಿಮೆಂಟ್ಗೆ ಯಾರನ್ನು ವಜಾಗೊಳಿಸಲು ಅಧಿಕಾರ ಇರುವುದಿಲ್ಲ ಅಂತ ಕೇಳ್ತಾರೆ. ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್, ಸುಪ್ರೀಂ ಕೋರ್ಟ್ ಜಡ್ಜಸ್, ಚೇರ್ಮನ್ ಆಫ್ UPSC, ಹೈಕೋರ್ಟ್ ಜಡ್ಜಸ್. ಇಲ್ಲಿ ನೋಡ್ಬೇಕಾದ ಏನಂದ್ರೆ ಇವ್ರನ್ನ ಎಲ್ಲರನ್ನೂ ಅಪಾಯಿಂಟ್ ಮಾಡೋ ಅಥಾರಿಟಿ ಯಾರಿಗದ? ಪ್ರೆಸಿಡೆಂಟ್ ಆಫ್ ಇಂಡಿಯಾಗದ. ಇವ್ರನ್ನೆಲ್ಲರೂ ಅಪಾಯಿಂಟ್ ಯಾರು ಮಾಡ್ತಾರ? ಪ್ರೆಸಿಡೆಂಟ್ ಮಾಡ್ತಾರ. ಬಟ್ ವಜಾಗೊಳಿಸ್ಲಿಕ್ಕೆ ಯಾವ್ದಕ್ಕೆ ಅವಕಾಶ ಇದೆ ಅಂದ್ರೆ ಈ ಕಂಟ್ರೋಲರ್ ಆಫ್ ಆಡಿಟರ್ ಜನರಲ್ ವಜಾಗೊಳಿಸ್ಬೇಕಂದ್ರೆ ಪಾರ್ಲಿಮೆಂಟ್ ಇಂದ ಪಾಸ್ ಆಗ್ಬೇಕದು. ಓಕೆ, ಮೆಜಾರಿಟಿ ಪಾರ್ಲಿಮೆಂಟ್ ಪಾಸ್ ಆದ್ರೆ ದೆನ್ ಪ್ರೆಸಿಡೆಂಟ್ ಮತ್ತೆ ಪಾರ್ಲಿಮೆಂಟ್ ದವ್ರು ಕೂಡಿ ಪ್ರೆಸಿಡೆಂಟ್ ಮತ್ತೆ ಪಾರ್ಲಿಮೆಂಟ್ ದವರು ವಜಾಗೊಳಿಸಬಹುದು. ಅದೇ ರೀತಿ ಸುಪ್ರೀಂ ಕೋರ್ಟ್ ಜಡ್ಜ್ ಇದು ಸೇಮ್ ಅಪಾಯಿಂಟ್ ಮಾಡೋ ಅಥಾರಿಟಿ ಪ್ರೆಸಿಡೆಂಟ್ ಗದ, ವಜಾಗೊಳಿಸೋ ಅಥಾರಿಟಿ ಪಾರ್ಲಿಮೆಂಟ್ ಮತ್ತೆ ಪ್ರೆಸಿಡೆಂಟ್ ಗದ. ಮತ್ತೆ ಹೈಕೋರ್ಟ್ ಜಡ್ಜಸ್ ಸೇಮ್ ಅಪಾಯಿಂಟ್ ಮಾಡೋದು ಪ್ರೆಸಿಡೆಂಟ್, ವಜಾಗೊಳಿಸ್ಲಿಕ್ಕೆ ಪಾರ್ಲಿಮೆಂಟ್ ಮೆಜಾರಿಟಿ ಬೇಕು ಮತ್ತೆ ಪ್ರೆಸಿಡೆಂಟ್ ಬೇಕು. ಬಟ್ ಚೇರ್ಮನ್ ಆಫ್ UGC ಏನದಾರಲ್ಲ, ಚೇರ್ಮನ್ ಆಫ್ UPSC ಏನದಾರಲ್ಲ, ಚೇರ್ಮನ್ ಆಫ್ UPSC ನ ಅಪಾಯಿಂಟ್ ಮಾಡೋದು ಪ್ರೆಸಿಡೆಂಟ್. ಬಟ್ ವಜಾಗೊಳಿಸ್ಲಿಕ್ಕೆ ಪಾರ್ಲಿಮೆಂಟ್ ಮೆಜಾರಿಟಿ ಬೇಕಾಗಿಲ್ಲ. ಡೈರೆಕ್ಟ್ಲಿ ಪ್ರೆಸಿಡೆಂಟ್ ಅವರು ವಜಾಗೊಳಿಸಬಹುದು. ಅಂಡರ್ ಆರ್ಟಿಕಲ್ 316 ಅಂಡ್ 317 ಪ್ರಕಾರ UPSC ಚೇರ್ಮನ್ ಅಧಿಕಾರವನ್ನು ವಜಾಗೊಳಿಸಲಿಕ್ಕೆ ಪ್ರೆಸಿಡೆಂಟ್ ಅಷ್ಟೇ ಬೇಕು. ದರ್ ಇಸ್ ನೋ ಇನ್ವಾಲ್ವ್ಮೆಂಟ್ ಆಫ್ ಪಾರ್ಲಿಮೆಂಟ್ ಇನ್ ದಿ ರಿಮೂವಲ್ ಆಫ್ ದಿಸ್ ಚೇರ್ಮನ್ ಆಫ್ UPSC ಅಂತ. ನೆಕ್ಸ್ಟ್ ಕ್ವಶನ್. ಒಂದು ಮಸೂದೆ ಕಾಯ್ದೆ ಆಗುವ ಮೊದಲು ಈ ಕೆಳಕಂಡ ಹಂತಗಳ ಮೂಲಕ ಯಾವ ಸರಿಯಾದ ಅನುಕ್ರಮದಲ್ಲಿ ಸಾಗುತ್ತದೆ ಅಂತ ಕೇಳ್ತಾರೆ. ಒಂದು ಮಸೂದೆ ಆಗ್ಬೇಕಂದ್ರೆ ಏನೇನು ಸ್ಟೆಪ್ಸ್ ಅದಾವ, ಸ್ಟೇಜಸ್ ಏನದಾವ ಅಂತ ಕೇಳ್ತಾರೆ. ಸರ್ಕಾರದ ರಾಜ್ಯಪತ್ರದಲ್ಲಿ ಪ್ರಕಟಗೊಳ್ಳುವುದು, ಮೀನ್ಸ್ ಗೆಜೆಟ್ ಆಗೋದು. ಆಮೇಲೆ ತಿದ್ದುಪಡಿಗಳನ್ನು ಒಪ್ಪಿ ಮಾಡುವುದು. ಮೂರನೇದು ಜಂಟಿ ಸಮಿತಿಗೆ ಒಪ್ಪಿಸುವುದು. ನಾಲ್ಕನೇದು ರಾಷ್ಟ್ರಪತಿಗಳ ಒಪ್ಪಿಗೆ ಪಡೆಯುವುದು. ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಗೆಜೆಟ್ ರೆಡಿ ಆಗ್ಬೇಕು. ಫಸ್ಟ್ ಗೆಜೆಟ್ ರೆಡಿ ಆದ್ಮೇಲೆ ಇದು ಜಂಟಿ ಸಮಿತಿಗೆ ಒಪ್ತದೆ.
ಜಂಟಿ ಸಮಿತಿಗೆ ಹೋಗ್ತದೆ. ಆ ಜಂಟಿ ಸಮಿತಿ ಆದಮೇಲೆ ಅಲ್ಲಿ ಏನು ಕರೆಕ್ಷನ್ ಆಗಬೇಕು. ಕರೆಕ್ಷನ್ ಅಂದರೆ ತಿದ್ದುಪಡಿ ಆಗಬೇಕು. ತಿದ್ದುಪಡಿ ಒಪ್ಪಿಗೆ ಆಗಬೇಕು. ಆಮೇಲೆ ರಾಷ್ಟ್ರಪತಿಗಳ ಒಪ್ಪಿಗೆ ಪಡೆಯೋದು 4ನೇದು. ಸೊ ಆಪ್ಷನ್ ಏನದ 1 ಫಸ್ಟ್ 1 3 2 and 4. ಆಪ್ಷನ್ ಬಿ ಇಸ್ ಕರೆಕ್ಟ್. ದಟ್ ಈಸ್ 1 3 2 and 1 4. ನೆಕ್ಸ್ಟ್ ಕ್ವಶನ್. ಹೊಟ್ಟೆ ಎಕ್ಸ್ರೇ ಪರೀಕ್ಷೆಗೆ ಮೊದಲು ಒಬ್ಬ ರೋಗಿಗೆ ಬೇರಿಯಂ ಅನ್ನು ಸೂಕ್ತ ರೂಪದಲ್ಲಿ ನೀಡಲಾಗುತ್ತದೆ, ಏಕೆಂದರೆ ನೋಡ್ರಿ, ಹೊಟ್ಟೆ ಎಕ್ಸ್ರೇ ತೆಗಿಬೇಕಾದ್ರೆ ಬೇರಿಯಂ ಕೊಡ್ತಾರೆ. ಯಾವ ಫಾರ್ಮುಲಾ ಒಳಗಡೆ? ಬೇರಿಯಂ ಸಲ್ಫೇಟ್ ಫಾರ್ಮುಲಾ ಕೊಡ್ತಾರೆ, BaSO ಫಾರ್ಮುಲಾ ಕೊಡ್ತಾರೆ. ಯಾಕಂದ್ರೆ ಇದು ಬೇರಿಯಂ ಏನದಲ್ಲ, ಇದು ಬಾಡಿ ಒಳಗಡೆ ಸಾಲ್ಯುಬಲ್ ಆಗೋದಿಲ್ಲ. ಸೊ ಬಾಡಿಯಿಂದ ಎಕ್ಸ್ಕ್ರೀಟ್ ಆಗಿ ಹೋಗ್ತದೆ, ಏನು ಪ್ರಾಬ್ಲಮ್ ಇರೋದಿಲ್ಲ, ಸೇಫ್ ಇರ್ತದೆ. ಬಟ್ ಯಾಕೆ ಇದನ್ನು ಕೊಡ್ತಾರೆ ಅಂದ್ರೆ ಇಟ್ ಈಸ್ ಇದ್ರ ಮೂಲಕ ಎಕ್ಸ್ರೇ ಪಾಸ್ ಆಗೋದಿಲ್ಲ. ಇದ್ರ ಮೂಲಕ ಒಂದೇ ಕ್ವಶನ್, ಬೇರಿಯಂ ಎಕ್ಸ್ರೇ ಏನು ಹಾದು ಹೋಗ್ತದೆ, ಇದು ತಪ್ಪು. ಎಕ್ಸ್ರೇ ಬೇರಿಯಂ ಮೂಲಕ ಹಾದು ಹೋಗೋದಿಲ್ಲ. ಸೊ ಇಲ್ಲಿ ಬ್ಲಾಕ್ ಮಾಡೋದ್ರೆ ಏನಾಗ್ತದೆ, ಇದು ಬಾಡಿದ ಹೊಟ್ಟೆ ಎಲ್ಲಾ ಭಾಗಕ್ಕೆ ಹೋಗಿ ಕೊಡ್ತದೆ. ಅಲ್ಲಿ ನೀವು ಈಸಿಲಿ ಯು ಕ್ಯಾನ್ ಗೆಟ್ ದಿ ಕ್ಲಿಯರ್ ಪಿಕ್ಚರ್ ಆಫ್ ದಿ, ಅಂದ್ರೆ ಏನು ಎತ್ತರ ತೆಗಿತಿರಲ್ಲ ಸ್ಟಮಕ್ದ ಕ್ಲಿಯರ್ ಪಿಕ್ಚರ್ ಅನ್ನು ಸಿಗ್ತದೆ ನಮಗೆ. ಸೊ ನೋಡಿ, ಸೆಕೆಂಡ್ ಆಪ್ಷನ್ ಏನಿದೆ, ಎಕ್ಸ್ರೇ ಪರೀಕ್ಷೆಗೆ ಮೊದಲು ಹೊಟ್ಟೆಯನ್ನು ಶುದ್ಧಗೊಳಿಸಲು ಬೇರಿಯಂ ಕಂಪೌಂಡ್ ಸಹಾಯ ಮಾಡ್ತದೆ, ಇದು ತಪ್ಪದ. ಸಿ, ಬೇರಿಯಂ ಎಕ್ಸ್ರೇಯನ್ನು ಉತ್ತಮವಾಗಿ ಹೀರಿಕೊಳ್ಳುತ್ತದೆ, ಆದ್ದರಿಂದ ಚಿತ್ರದಲ್ಲಿನ ಇತರೆ ಭಾಗಗಳಿಗಿಂತ ಹೊಟ್ಟೆಯ ಭಾಗ ಸ್ಫುಟವಾಗಿ ಕಾಣುತ್ತದೆ, ಇದು ಕರೆಕ್ಟ್ ಅದ. ಬೇರಿಯಂ ಲವಣಗಳು ಬಿಳಿಯ ಬಣ್ಣದ್ದಾಗಿದ್ದು ವಿಭಿನ್ನತೆ ತೋರುವ ಚಿತ್ರ ಸೃಷ್ಟಿಸಲು ನೆರವಾಗುತ್ತದೆ, ಇದು ತಪ್ಪದ. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. ಬೇರಿಯಂ ಎಕ್ಸ್ರೇಯನ್ನು ಉತ್ತಮವಾಗಿ ಹೀರಿಕೊಳ್ಳುತ್ತದೆ, ಆದ್ದರಿಂದ ಚಿತ್ರದಲ್ಲಿನ ಇತರ ಭಾಗಗಳಿಗಿಂತ ಹೊಟ್ಟೆಯ ಭಾಗ ಸ್ಫುಟವಾಗಿ ಕಾಣುತ್ತದೆ ಅಂತ. ನೆಕ್ಸ್ಟ್ ಒನ್, ವಿಚ್ ಆಫ್ ದಿ ಫಾಲೋಯಿಂಗ್ ವೇವ್ಸ್ ಕ್ಯಾನ್ ಪ್ರೊಪಗೇಟ್ ಇನ್ ವ್ಯಾಕ್ಯೂಮ್? ವ್ಯಾಕ್ಯೂಮ್ ಒಳಗಡೆ ಯಾವ ವೇವ್ಸ್ ಅನ್ನು ಪ್ರೊಪಗೇಟ್ ಆಗ್ತಾವ ಅಂತ ಕೇಳ್ತಾರೆ ಅವರು. ಇಲ್ಲಿ ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಮತ್ತೆ ಗ್ರಾವಿಟೇಷನಲ್ ವೇವ್ಸ್ ಏನದಾವ, ಇವು ಈ ವ್ಯಾಕ್ಯೂಮ್ ಒಳಗಡೆ ಪಾಸ್ ಆಗಿ ಹೋಗ್ತಾವ. ಬಟ್ ಸೌಂಡ್ ಮೆಕ್ಯಾನಿಕಲ್ ವೇವ್ಸ್ ಏನದಲ್ಲ ಅದು ಪಾಸ್ ಆಗೋದಿಲ್ಲ. ಸೊ ಇಲ್ಲಿ ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ರೇಡಿಯೋ ವೇವ್ಸ್ ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಎಕ್ಸ್ರೇ ವೇವ್ಸ್ ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಲೈಟ್ ವೇವ್ಸ್ ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಅದೇ ಅಲ್ಟ್ರಾಸೋನಿಕ್ ವೇವ್ಸ್ ಏನದ ಸೌಂಡ್ ವೇವ್ಸ್, ಇದು ಪಾಸ್ ಆಗೋದಿಲ್ಲ. ಸೊ ಆಪ್ಷನ್ 1 2 and 3 1 2 3 ವ್ಯಾಕ್ಯೂಮ್ ಒಳಗಡೆ ಪಾಸ್ ಆಗ್ತಾವ, ಬಟ್ 4 ಪಾಸ್ ಆಗೋದಿಲ್ಲ. ಅದಕ್ಕೆ ಆಪ್ಷನ್ ಎ ಇಸ್ ಕರೆಕ್ಟ್. ದಟ್ ಈಸ್ ರೇಡಿಯೋ ವೇವ್ಸ್, ಎಕ್ಸ್ರೇಸ್ ಅಂಡ್ ಲೈಟ್ ವೇವ್ಸ್. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ವಾನರ ಗುಂಪಿಗೆ ಸೇರಿಲ್ಲ? ನೋಡ್ರಿ, 2 ಟೈಪ್ ವಾನರ ಬರ್ತಾರ, ಒಂದು ಗ್ರೇಟ್ ಏಪ್ಸ್ ಮತ್ತೊಂದು ಲೆಸರ್ ಏಪ್ಸ್ ಅಂತ. ಗ್ರೇಟ್ ಅಲ್ಲಿ ಹುಮನ್ ಸಹಿತ ನಿಮ್ಗೆ ಗೊತ್ತಂಗೆ ಹುಮನ್ ಸಹಿತ ವಾನರ ಗುಂಪಿಗೆ ಸೇರ್ತದ. ಹುಮನ್ ಮತ್ತೆ ಬೋನೋಬೋಸ್, ಗೊರಿಲ್ಲಾ, ಚಿಂಪಾಂಜಿ, ಒರಂಗುಟನ್ಸ್ ಇವೆಲ್ಲ ಏನದ ವಾನರ ಗುಂಪಿಗೆ ಸೇರ್ತದ. ಗಿಬ್ಬನ್ಸು ಸಹಿತ ವಾನರ ಗುಂಪಿಗೆ ಸೇರ್ತದೆ. ಗಿಬ್ಬನ್ ಲೆಸರ್ ಏಪ್ಸ್ ಒಳಗಡೆ ಬರ್ತದೆ. ಸೊ ಗೊರಿಲ್ಲಾ ಒರಾಂಟುಗುನ್ ಎಲ್ಲ ಸೇರ್ತಾವ. ಬಟ್ ಲಂಗೂರ್ ಅದಲ್ಲ, ಲಂಗೂರ್ ಈಸ್ ನಾಟ್ ಬಿಲಾಂಗ್ ಟು ದಿ ವಾನರ ಗ್ರೂಪ್ಗೆ, ನಾಟ್ ಬಿಲಾಂಗ್ಸ್ ಟು ಏಪ್ಸ್. ಸೊ C, answer C is correct. That is langur. Okay, next question. The study of the relation between animals and plant to their surroundings is called as ecology ಅಂತ ಕರೀತಾರೆ. Ecology ಅಂದ್ರೆ ಸ್ಟಡಿ ಆಫ್ ದ ರಿಲೇಷನ್ ಬಿಟ್ವೀನ್ ಅನಿಮಲ್ಸ್ ಅಂಡ್ ಪ್ಲಾಂಟ್ಸ್ ಟು ದೇರ್ ಸರೌಂಡಿಂಗ್ಸ್. ನೋಡ್ರಿ, ಬಿ ಏನದ ಎಂಥಾಲಜಿ ಅಂದ್ರೆ ಸ್ಟಡಿ ಅಂಡ್ ಕಂಪ್ಯಾರಿಸನ್ ಆಫ್ ಹ್ಯೂಮನ್ ರೇಸಸ್, ಅಂದ್ರೆ ಒಂದು ಜನರೇಷನ್ ಇಂದ ಮತ್ತೊಂದು ಜನರೇಷನ್ ಜನಾಂಗದ ಬಗ್ಗೆ ಸ್ಟಡಿ ಮಾಡೋದು, ಅದಕ್ಕೆ ಏನಂತಾರೆ ಎಂಥಾಲಜಿ ಅಂತಾರ. ಮತ್ತೆ ವಂಶಾವಳಿ, ಇಲ್ಲಿ ಕನ್ನಡದಲ್ಲಿ ನಿಮ್ಗೆ ಗೊತ್ತು, ವಂಶಾವಳಿ ಅಂದ್ರೆ ಜಿನೋಲಜಿ ಅಂದ್ರೆ ಫ್ಯಾಮಿಲಿ ಹಿಸ್ಟ್ರಿ ಬಗ್ಗೆ, ಒಂದೇ ಫ್ಯಾಮಿಲಿ ಬಗ್ಗೆ ಒಂದು ವಂಶದ ಬಗ್ಗೆ ಸ್ಟಡಿ ಮಾಡೋದು, ಅದಕ್ಕೆ ಏನಂತಾರೆ ವಂಶಾವಳಿ ಅಂತ ಕರೀತಾರೆ. ಕೀಟ ವಿಜ್ಞಾನ, ದಟ್ ಇಸ್ ಎಂಟಮೊಲಾಜಿ, ಸ್ಟಡಿ ಆಫ್ ಇನ್ಸೆಕ್ಟ್ ಬಗ್ಗೆ, ಅಂದ್ರೆ ಕೀಟಗಳ ಬಗ್ಗೆ ಏನು ಸ್ಟಡಿ ಇರ್ತದಲ್ಲ ಅದಕ್ಕೆ ಏನಂತಾರ ಕೀಟ ವಿಜ್ಞಾನ ಆರ್ ಎಂಟಮೊಲಾಜಿ ಅಂತಾರೆ. ಇಲ್ಲಿ ಏನು ಕೇಳಿದ್ದು ಅನಿಮಲ್ಸ್ ಮತ್ತು ಪ್ಲಾಂಟ್ಸ್, ದಟ್ ಈಸ್ ಇಕೋಲಜಿ, ಪರಿಸರ ವಿಜ್ಞಾನ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಕಲರ್ ಆಫ್ ಫ್ಲವರ್ಸ್ ಇಸ್ ಡ್ಯೂ ಟು, ಇಲ್ಲಿ ಕೊಟ್ಟಾರ ಕ್ಲೋರೋಫಿಲ್, ಮೆಲಾನಿನ್, ಫೈಟೋಕ್ರೋಮ್ಸ್ ಮತ್ತು ಆಂಥೋಸೈನಿನ್ಸ್ ಅಂತ. ಇದರಲ್ಲಿ ಕಲರ್ ಆಫ್ ದಿ ಫ್ಲವರ್ಗೆ ಕಲರ್ ಯಾವ್ದು ಕೊಡ್ತದ ಅಂತ ಕೇಳ್ತಾರೆ ಅವರು. ಕ್ಲೋರೋಫಿಲ್ ಏನದಲ್ಲ ಇದು ಗ್ರೀನ್ ಪಿಗ್ಮೆಂಟ್ ಅದ, ಫೋಟೋಸಿಂಥೆಸಿಸ್ಗೆ ಹೆಲ್ಪ್ ಆಗ್ತದೆ. ಇನ್ ಮೆಲಾನಿನ್ ಏನದಲ್ಲ ಇದು ಡಿಫೆನ್ಸಿವ್ ಪಿಗ್ಮೆಂಟ್ ಅಂತ, ಈಸ್ ಅ ಡಾರ್ಕ್ ಬ್ರೌನ್ ಅಂಡ್ ಬ್ಲ್ಯಾಕ್ ಪಿಗ್ಮೆಂಟ್, ಡಿಫೆನ್ಸಿವ್ ಪಿಗ್ಮೆಂಟ್ ಅಂತ ವರ್ಕ್ ಆಗ್ತದೆ. ಅದೇ ರೀತಿ ಫೋಟೋಕ್ರೋಮ್ಸ್ ಅಂತ ಹೇಳಿ ಇದು ಇಟ್ ಈಸ್ ಯೂಸ್ ಟು ಡಿಟೆಕ್ಟ್ ಅಂಡ್ ರೆಸ್ಪಾನ್ಸ್ ಟು ಲೈಟ್ಗೆ ರೆಸ್ಪಾನ್ಸ್ ಮಾಡ್ತದೆ, ಡಿಟೆಕ್ಟ್ ಮಾಡಿ ರೆಸ್ಪಾನ್ಸ್ ಮಾಡ್ತದೆ, ಫೈಟೋಕ್ರೋಮ್ಸ್. ಅಂಡ್ ಲಾಸ್ಟ್ ಒನ್ ಆಂಥೋಸೈನಿನ್ಸ್ ಅದಲ್ಲ, ಆಂಥೋಸೈನಿನ್ಸ್ ಇದು ಇಟ್ ಗಿವ್ಸ್ ಕಲರ್ ಟು ದ ಫ್ಲವರ್ಸ್. It is water soluble pigment and it gives vibrant red, purple and blue colors to the flowers. So option D is correct, that is anthocyanins.
ನೆಕ್ಸ್ಟ್ ಒನ್, ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಅ ಪ್ಲಾಂಟ್ ಹಾರ್ಮೋನ್. ಇಲ್ಲಿ 4 ಹಾರ್ಮೋನ್ ಕೊಟ್ಟಾರ, ಪ್ಲಾಂಟ್ ಹಾರ್ಮೋನ್ ಯಾವುದು ಅಂತ ಕೇಳಾರ. ಇನ್ಸುಲಿನ್ ಇದು ಪ್ಯಾಂಕ್ರಿಯಾಸ್ ಒಳಗಡೆ ಸಿಕ್ರೇಟ್ ಆಗ್ತದ. ಇದು ಗ್ಲೂಕೋಸ್ ರೆಗ್ಯುಲೇಟ್ ಮಾಡ್ತದ. ಥೈರಾಕ್ಸಿನ್ ಹಾರ್ಮೋನ್ ಅನ್ನ ಥೈರಾಯ್ಡ್ ಗ್ಲ್ಯಾಂಡ್ ಸಿಕ್ರೇಟ್ ಮಾಡ್ತದ. ಇದು ಬಾಡಿ ಮೆಟಾಬಾಲಿಕ್ ರೇಟ್ ಅನ್ನ, ಹಾರ್ಟ್ ಫಂಕ್ಷನ್ ನ, ಮಸಲ್ ಕಂಟ್ರೋಲ್ ನ, ಬ್ರೈನ್ ಡೆವಲಪ್ಮೆಂಟ್ ನ ಕಂಟ್ರೋಲ್ ಮಾಡ್ತದೆ ಥೈರಾಕ್ಸಿನ್. ನೆಕ್ಸ್ಟ್ ಒನ್ ಗಿಬ್ಬೆರೆಲಿನ್ ಇದು ಪ್ಲಾಂಟ್ ಹಾರ್ಮೋನ್. ಗಿಬ್ಬೆರೆಲಿನ್ ಇಸ್ ಅ ಪ್ಲಾಂಟ್ ಹಾರ್ಮೋನ್. ಇದು ಇಟ್ ರೆಗ್ಯುಲೇಟ್ಸ್ ದಿ ಡೆವಲಪ್ಮೆಂಟ್ ಆಫ್ ದಿ ಪ್ಲಾಂಟ್ ಡೆವಲಪ್ಮೆಂಟ್ಗೆ ಇದು ರೆಗ್ಯುಲೇಟ್ ಮಾಡ್ತದೆ ಗಿಬ್ಬೆರೆಲಿನ್. ಅಂಡ್ ಇಸ್ಟ್ರೋಜನ್ ಇಟ್ ಇಸ್ ಅ ಸೆಕ್ಸ್ ಹಾರ್ಮೋನ್. ಇಟ್ ರೆಗ್ಯುಲೇಟ್ಸ್ ದಿ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಅಂಡ್ ಇಲ್ಲಿ ಅವ್ರು ಕೇಳಿದ್ದು ಪ್ಲಾಂಟ್ ಹಾರ್ಮೋನ್ ಯಾವ್ದಂತ, ಪ್ಲಾಂಟ್ ಹಾರ್ಮೋನ್ ಗಿಬ್ಬೆರೆಲಿನ್. ಗಿಬ್ಬೆರೆಲಿನ್ ಇಸ್ ಪ್ಲಾಂಟ್ ಹಾರ್ಮೋನ್. ಆಪ್ಷನ್ ಸಿ ಇಸ್ ಕರೆಕ್ಟ್. ನೆಕ್ಸ್ಟ್ ಒನ್, viruses have options: A DNA only, B RNA only, C either DNA or RNA, D both RNA and DNA. ಇಲ್ಲಿ ನೋಡ್ರಿ, ವೈರಸಸ್ ಜೆನೆಟಿಕ್ ಮೆಟೀರಿಯಲ್ ಆಗಿ ಐದರ್ DNA ಆರ್ RNA ಅಷ್ಟೇ ಇರ್ತದೆ. ಓಕೆ, DNA ಅಷ್ಟೇ ಇರೋದಿಲ್ಲ, RNA ಅಷ್ಟೇ ಇರೋದಿಲ್ಲ, ಎರಡೂ ಇರೋದಿಲ್ಲ. ಐದರ್ DNA ಇರ್ಬೋದು ಅಥವಾ RNA ಇರ್ಬೋದು. ಆಪ್ಷನ್ ಸಿ ಇಸ್ ಕರೆಕ್ಟ್, ಐದರ್ DNA ಆರ್ RNA. ನೆಕ್ಸ್ಟ್ ಕ್ವೆಶನ್, ವಿಚ್ ಒನ್ ಇಸ್ ಅ ವಾಟರ್ ಸೊಲ್ಯೂಬಲ್ ವಿಟಾಮಿನ್. ಇಲ್ಲಿ ನೋಡ್ರಿ, ವಿಟಾಮಿನ್ ಎ, ಸಿ, ವಿಟಾಮಿನ್ ಬಿ, ವಿಟಾಮಿನ್ ಇ ಕೊಟ್ಟಾರ. ಇದರಲ್ಲಿ ವಾಟರ್ ಸೊಲ್ಯೂಬಲ್ ವಿಟಾಮಿನ್ ಯಾವುದು ಅಂತ ಕೇಳ್ತಾರೆ. ವಿಟಾಮಿನ್ ಬಿ ಕಾಂಪ್ಲೆಕ್ಸಸ್ ಅದಾವಲ್ಲ, ಬಿ ಕಾಂಪ್ಲೆಕ್ಸ್ ವಿಟಾಮಿನ್ಸ್ ಆರ್ ವಾಟರ್ ಸೊಲ್ಯೂಬಲ್, ಅಂಡ್ ಆಲ್ಸೋ ವಿಟಾಮಿನ್ ಸಿ ಇಸ್ ಅ ವಾಟರ್ ಸೊಲ್ಯೂಬಲ್. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ಅಂಡ್ ಆಲ್ಸೋ ಬಿ ಕಾಂಪ್ಲೆಕ್ಸ್ ಏನದಾವಲ್ಲ ಅಂದ್ರೆ ವಿಟಾಮಿನ್ ಬಿ ಅದಾವಲ್ಲ, ಅವು ಸಹಿತ ವಾಟರ್ ಸೊಲ್ಯೂಬಲ್. ವಿಟಾಮಿನ್ ಬಿ ಅಂದ್ರೆ ಇಲ್ಲಿ B1, B6, B9 ಎಲ್ಲ ಬಂತಿದ್ದು, B12 ಇವು ಎಲ್ಲ ಏನದಾವ ವಾಟರ್ ಸೊಲ್ಯೂಬಲ್ ಅದಾವ. ಬಟ್ ಎ, ಡಿ, ಇ ಅದಾವಲ್ಲ ಇವು ವಾಟರ್ ಇನ್ಸೊಲ್ಯೂಬಲ್. ಇಲ್ಲಿ ಅವ್ರು ಕೇಳಿದ್ದು ಕೊಟ್ಟಿದ್ದು ಆಪ್ಷನ್ ಬಿ, ದಟ್ ಈಸ್ ವಿಟಾಮಿನ್ ಸಿ. ನೆಕ್ಸ್ಟ್ ಕ್ವಶನ್, ಇವುಗಳಲ್ಲಿ ಬ್ಲೀಚಿಂಗ್ ಏಜೆಂಟ್ ಆಗಿ ಯಾವುದನ್ನು ಯೂಸ್ ಮಾಡ್ತಾರಂತ ಅಂದ್ರೆ, ಬ್ಲೀಚಿಂಗ್ ಏಜೆಂಟ್ ಅಂದ್ರೆ ಕ್ಲೀನ್ ಮಾಡಕ್ ಯೂಸ್ ಮಾಡೋದು. ಇಲ್ಲಿ ಕೊಟ್ಟಿರೋದು ಪೊಟ್ಯಾಷಿಯಂ ಕ್ಲೋರೈಡ್, ಹೈಡ್ರೋಜನ್ ಪೆರಾಕ್ಸೈಡ್, ಕಾಪರ್ ಸಲ್ಫೇಟ್ ಮತ್ತು ಸಿಲ್ವರ್ ನೈಟ್ರೇಟ್. ಹೈಡ್ರೋಜನ್ ಪೆರಾಕ್ಸೈಡ್ ಯೂಸ್ಡ್ ಆಸ್ ಎ ಬ್ಲೀಚಿಂಗ್ ಏಜೆಂಟ್ ಅಂತ. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್, ಹೈಡ್ರೋಜನ್ ಪೆರಾಕ್ಸೈಡ್. ಓಕೆ, ನೆಕ್ಸ್ಟ್ ಕ್ವಶನ್, ಮ್ಯಾಚ್ ದ ಫಾಲೋವಿಂಗ್ ಅಂಡ್ ಚೂಸ್ ದಿ ಕರೆಕ್ಟ್ ಆಪ್ಷನ್ ಅಂತ. ಇಲ್ಲಿ ಏನ್ ಕೊಟ್ಟರು, ಹೈಡ್ರೋಜನ್ ಪೆರಾಕ್ಸೈಡ್ ಕೊಟ್ಟಾರ. ಹೈಡ್ರೋಜನ್ ಪೆರಾಕ್ಸೈಡ್ ಇದಕ್ಕೆ ಯೂಸ್ ಮಾಡ್ತಾರ ಅಂತ ಬರೆಯೋಣ ನಾವು ಈ ಕಡೆ. ಹೈಡ್ರೋಜನ್ ಪೆರಾಕ್ಸೈಡ್ ನಾವು ಲಾಸ್ಟ್ ಕ್ವಶನ್ ಡಿಸ್ಕಸ್ ಮಾಡಿದ್ವಿ. ಹೈಡ್ರೋಜನ್ ಪೆರಾಕ್ಸೈಡ್ ಏನ್ ಮಾಡ್ತಾರೆ, ಬ್ಲೀಚಿಂಗ್ ಏಜೆಂಟ್ ಅಂತ ಯೂಸ್ ಮಾಡ್ತಾರೆ. ಸಿಲ್ವರ್ ಬ್ರೋಮೈಡ್ ಅನ್ನು ನಾವು IR ಆಪ್ಟಿಕ್ಸ್ ಅಲ್ಲಿ ಯೂಸ್ ಮಾಡ್ತಾರ, ಮತ್ತೆ ಫೋಟೋಗ್ರಫಿಯಲ್ಲಿ ಯೂಸ್ ಮಾಡ್ತಾರ. ಓಝನ್ ನಮ್ಗೆ ಗೊತ್ತದ UV ಪ್ರೊಟೆಕ್ಷನ್ ಯೂಸ್ ಆಗ್ತದೆ, ಮತ್ತೆ ಡಿಸ್ಇನ್ಫೆಕ್ಟೆಂಟ್ ಅಂತ ಯೂಸ್ ಆಗ್ತದೆ. ಹೈಡ್ರೋಫ್ಲೋರಿಕ್ ಆಸಿಡ್ ಅಂದ್ರೆ HF ಎಲ್ಲಿ ಯೂಸ್ ಆಗ್ತದೆ ಅಂದ್ರೆ ಮೆಟಲ್ ಪ್ರಿಕರ್ಸರ್, ಮತ್ತು ಇದು ಫ್ಲೋರಿನ್ ಸೋರ್ಸ್ ಆಗಿನೂ ನಾವು ಇಂಡಸ್ಟ್ರಿ ಒಳಗಡೆ ಯೂಸ್ ಮಾಡ್ತಾರ, ಮತ್ತು ಗ್ಲಾಸ್ ಈಚಿಂಗ್ ಅಲ್ಲಿ ಯೂಸ್ ಮಾಡ್ತಾರೆ. ಇಲ್ಲಿ ಏನ್ ಕೊಟ್ಟಿದ್ದು, ಹೈಡ್ರೋಜನ್ ಪೆರಾಕ್ಸೈಡ್ ಈಸ್ B3, A3 ಬ್ಲೀಚಿಂಗ್ ಏಜೆಂಟ್ ಯೂಸ್. ಸಿಲ್ವರ್ ಬ್ರೋಮೈಡ್ ಫೋಟೋಗ್ರಫಿ, ಓಝೋನ್ ಪ್ಯೂರಿಫಿಕೇಶನ್ ಆಫ್ ಏರ್ ಅಲ್ಲಿ ಯೂಸ್ ಮಾಡ್ತಾರೆ. ಇದನ್ನು ಹೈಡ್ರೋಫ್ಲೋರಿಕ್ ಆಸಿಡ್ ನ ಇಚಿಂಗ್ ಆಫ್ ಗ್ಲಾಸ್ ಅಲ್ಲಿ ಯೂಸ್ ಮಾಡ್ತಾರೆ. ಸೊ ಆಪ್ಷನ್ ಯಾವ್ದು ಬರ್ತದೆ ಇಲ್ಲಿ, ಆಪ್ಷನ್ ಎ, ದಟ್ ಈಸ್ ನೋಡ್ರಿ A3 ಕರೆಕ್ಟ್ ಅದ. B4 ಕರೆಕ್ಟ್ ಅದ. C2 ಕರೆಕ್ಟ್ ಅದ. D1 ಓಕೆ ಕರೆಕ್ಟ್. ಆಪ್ಷನ್ ಎ ಇಸ್ ಕರೆಕ್ಟ್, ದಟ್ ಈಸ್ 3, 4, 2, 1 is the correct answer. Okay, next one, ಪ್ರಸಿದ್ಧ ಗಲ್ಫ್ ಆಟಗಾರ ವಿಜಯ್ ಸಿಂಗ್ ಕೆಳಗಿನ ಯಾವ ದೇಶದವರು? ಫಿಜಿ, ಮಲೇಷಿಯಾ, ಮಾರಿಷಸ್ ಅಂಡ್ ಇಂಡಿಯಾ. ಇವರು ಇಂಡಿಯಾದವರಲ್ಲ, ಇವರು ಫಿಜಿಯವರು. ಓಕೆ, ವಿಜಯ್ ಸಿಂಗ್ ಇಸ್ ಎ ಫಿಜಿಯನ್ ಪ್ರೊಫೆಷನಲ್ ಗೋಲ್ಫರ್. ಸೊ ಆಪ್ಷನ್ ಎ ಇಸ್ ಕರೆಕ್ಟ್, ಹಿ ಇಸ್ ಅ ಫಿಜಿ ಪ್ಲೇಯರ್. ನೆಕ್ಸ್ಟ್ ಕ್ವೆಶ್ಚನ್, ದ ಟರ್ಮ್ ಬಟರ್ಫ್ಲೈ ಸ್ಟ್ರೋಕ್ ಇಸ್ ಅಸೋಸಿಯೇಟೆಡ್ ವಿತ್. ಬಟರ್ಫ್ಲೈ ಸ್ಟ್ರೋಕ್ ಅಂತ ಯಾವ ಒಂದು ಆಟದೊಳಗಡೆ ಸಂಬಂಧ ಇದೆ ಅಂತ ಕೇಳ್ತಾರೆ ಅವರು. ಬಟರ್ಫ್ಲೈ ಸ್ಟ್ರೋಕ್ ಅಂತ ಇದು ಸಂಬಂಧಿಸಿದ್ದು ಈಜೋದಕ್ಕೆ, ಸ್ವಿಮ್ಮಿಂಗ್ಗೆ ಸಂಬಂಧಿಸಿದ ಒಂದು ವರ್ಡ್ ಇದು. ಓಕೆ, ಆಪ್ಷನ್ ಸಿ ಇಸ್ ಕರೆಕ್ಟ್. ನೆಕ್ಸ್ಟ್ ಒನ್, US ಓಪನ್ 2015 ರ ಮಿಕ್ಸ್ಡ್ ಡಬಲ್ಸ್ ನಲ್ಲಿ ಗೆದ್ದ ಮಾರ್ಟಿನ್ ಹಿಂಗಿಸ್ ಅವರ ಜೊತೆ ಆಟಗಾರ ಯಾರು ಅಂತ. ಲಿಯಾಂಡರ್ ಫೇಸ್ ಮತ್ತೆ ಮಾರ್ಟಿನ್ ಹಿಂಗಿಸ್ ಸೇರಿ 2015 US ಓಪನ್ ನ ಮಿಕ್ಸ್ಡ್ ಡಬಲ್ಸ್ ಅಲ್ಲಿ ಗೆದ್ದಿದ್ರು. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್, ದಟ್ ಇಸ್ ಲಿಯಾಂಡರ್ ಫೇಸ್. ನೆಕ್ಸ್ಟ್ ಕ್ವೆಶ್ಚನ್, ಈ ಕೆಳಗಿನಲ್ಲಿ ಯಾವುದು ಉತ್ತಮ ಜೈವಿಕ ಇಂಧನ, ಮೀನ್ಸ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಗುಡ್ ನ್ಯೂಕ್ಲಿಯರ್ ಫ್ಯೂಯಲ್. ನ್ಯೂಕ್ಲಿಯರ್ ಫ್ಯೂಯಲ್ ಯಾವ್ದು ಯೂಸ್ ಆಗ್ತದ ಅಂತ ಕೇಳ್ತಾರೆ. ನ್ಯೂಕ್ಲಿಯರ್ ಫ್ಯೂಯಲ್ ಆಗಿ ಯುರೇನಿಯಂ-235 ಯೂಸ್ ಆಗ್ತದೆ. ದಟ್ ಈಸ್ ಸ್ಟ್ಯಾಂಡರ್ಡ್ ಫ್ಯೂಯಲ್. ಮೋಸ್ಟ್ ಸ್ಟ್ಯಾಂಡರ್ಡ್ ಫ್ಯೂಯಲ್ ಇಸ್ ಯುರೇನಿಯಂ-235, ಬಟ್ ಯುರೇನಿಯಂ-235 ಕೊಟ್ಟಿಲ್ಲ. ಬಟ್ ಹಿಯರ್ ಪ್ಲೂಟೋನಿಯಂ-239 ಕೊಟ್ಟಾರ. ಪ್ಲೂಟೋನಿಯಂ-239 ಈಸ್ ಪ್ರೊಡ್ಯೂಸ್ಡ್ ಬೈ uranium-238, used as a core explosive in nuclear weapons and fuel in nuclear reactors. So
So plutonium is the correct answer. Plutonium 239 is the good nuclear fuel. ಥರ್ಮೋಸ್ಟಾಟ್ ಎಂಬ ಉಪಕರಣವನ್ನು ಎದಕ್ಕಾಗಿ ಬಳಸುತ್ತಾರೆ ಅಂತ ಕೇಳ್ತಾರೆ. ಇಟ್ ರೆಗ್ಯುಲೇಟ್ಸ್ ಟೆಂಪರೇಚರ್, ಸ್ವಯಂಚಾಲಿತ ಸ್ಥಿರ ಉಷ್ಣತೆಯನ್ನು ಕಾಯ್ದುಕೊಳ್ಳಲು ಇದನ್ನು ಬಳಸ್ತಾರೆ ಅಂತ. ಇಟ್ ಆಟೋಮೆಟಿಕಲಿ ಮೇಂಟೈನ್ಸ್ ದಿ ಸ್ಟಡಿ ಟೆಂಪರೇಚರ್ ಮೇಂಟೈನ್ ಮಾಡ್ತದೆ ಥರ್ಮೋಸ್ಟಾಟ್, ಅದಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ ಇಸ್ ಕ್ರಯೋಜೆನಿಕ್ ಎಂಜಿನ್ಸ್ ಫೈಂಡ್ ಅಪ್ಲಿಕೇಶನ್ಸ್ ಇನ್ ಆಪ್ಷನ್ಸ್ ಅದಾವ. ರಾಕೆಟ್ ತಂತ್ರಜ್ಞಾನ, ಫಾಸ್ಟ್ ರೆಫ್ರಿಜರೇಟರ್, ಸಬ್ಮರೀನ್ ಪ್ರೊಪಲ್ಷನ್ ಮತ್ತೆ ಸೂಪರ್ ಕಂಡಕ್ಟಿವಿಟಿ ರಿಸರ್ಚ್ ಅಲ್ಲಿ ಅಂತ. ಬಟ್ ಕ್ರಯೋಜೆನಿಕ್ ಎಂಜಿನ್ಸ್ ಏನದಲ್ಲ, ಇಟ್ ಈಸ್ ಹೈಲಿ ಅಡ್ವಾನ್ಸ್ಡ್ ರಾಕೆಟ್ ಮೋಟರ್ are used in the rocket technology, hence option A is correct, that is rocket technology. Next question is who among the following laid the foundation of nuclear science in India? ಇವರು 4 ಜನ ಏನು ಸೈಂಟಿಸ್ಟ್ ಕೊಟ್ಟಾರಲ್ಲ, ಇವರೆಲ್ಲ ನ್ಯೂಕ್ಲಿಯರ್ ಸೈನ್ಸ್ ಸೈಂಟಿಸ್ಟ್ ಇವರು. ಬಟ್ ಫೌಂಡೇಶನ್ ಯಾರು ಹಾಕಿ ಕೊಟ್ಟಾರ ಅಂದ್ರೆ ಡಾಕ್ಟರ್ ಹೋಮಿ ಜಹಾಂಗೀರ್ ಬಾಬಾ, that is ಹೋಮಿ ಜೆ ಬಾಬಾ. option B is correct, that is ಹೋಮಿ ಜೆ ಬಾಬಾ. He is also called as father of Indian nuclear program. ಅದೇ ರೀತಿ ವಿಕ್ರಮ್ ಸಾರಾಭಾಯ್, he is called as father of Indian space program. He is called as father of Indian space program ಅಂತ ಕರೀತಾರೆ. father of Indian space program ಯಾರಂದ್ರೆ ವಿಕ್ರಮ್ ಸಾರಾಭಾಯ್. ಓಕೆ, then next one, in a barometer mercury is prepared over water. ಯಾಕಂತ ಬ್ಯಾರೋಮೀಟರ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಅಟ್ಮಾಸ್ಫರಿಕ್ ಪ್ರೆಷರ್ ನ ನೋಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಅಟ್ಮಾಸ್ಫರಿಕ್ ಪ್ರೆಷರ್. ಓಕೆ, ಇಟ್ ಈಸ್ ಯೂಸ್ ಟು ಮೆಜರ್ ದಿ ಅಟ್ಮಾಸ್ಫರಿಕ್ ಪ್ರೆಷರ್. ಇದರಲ್ಲಿ ಮರ್ಕ್ಯುರಿ ಯೂಸ್ ಮಾಡ್ತಾರೆ. ಓಲ್ಡ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಮರ್ಕ್ಯುರಿ ಯೂಸ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಅದರ ಡೆನ್ಸಿಟಿ ಹೆಚ್ಚಿರ್ತದೆ. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್, ದಟ್ ಈಸ್ ಮರ್ಕ್ಯುರಿ ಹ್ಯಾಸ್ ಅ ಹೈ ಡೆನ್ಸಿಟಿ ಅಂಡ್ ಲೋ ವೇಪರ್ ಪ್ರೆಷರ್ ದೆನ್ ದಿ ವಾಟರ್, ಹೆನ್ಸ್ ಮರ್ಕ್ಯುರಿ is used in the barometer. Next question, a cup of hot tea on a metal table in a room loses heat by. ಒಂದು ಕೊಠಡಿಯಲ್ಲಿ ಒಂದು ಲೋಹದ ಮೇಜಿನ ಮೇಲೆ ಇಟ್ಟಿರುವ ಕಪ್ಪಿನಲ್ಲಿರುವ ಬಿಸಿ ಚಹಾ ಯಾವ ಕ್ರಿಯೆಗಳಿಂದಾಗಿ ತನ್ನ ಶಾಖವನ್ನು ಕಳೆದುಕೊಳ್ಳುತ್ತದೆ ಅಂತ ಕೇಳ್ತಾರೆ. ಇಲ್ಲಿಂದ ಕಂಡಕ್ಷನ್ ಮತ್ತು ಕನ್ವೆಕ್ಷನ್, ಕಂಡಕ್ಷನ್, ಎವಾಪರೇಷನ್, ಕಂಡಕ್ಷನ್, ರೇಡಿಯೇಷನ್, ಇಲ್ಲಿ 4 ಪ್ರೊಸೆಸ್ ಆಗ್ತಾವ. ಯಾವ್ದಂದ್ರೆ ಕಂಡಕ್ಷನ್, ಕನ್ವೆಕ್ಷನ್, ರೇಡಿಯೇಷನ್ ಮತ್ತು ಎವಾಪರೇಷನ್. 4 ಆಗೋದ್ರೆ ಏನಾಗ್ತದೆ, ಅದ್ರದ್ದು ಹೀಟ್ ಕಡಿಮೆ ಆಗ್ತದೆ, ಅದ್ರ ಬಿಸಿ ಚಹಾ ಇದ್ದದ್ದು ತಣ್ಣಗೆ ಆಗ್ತದೆ ಅಂತ, ಶಾಖವನ್ನು ಕಳೆದುಕೊಳ್ತದೆ ಅಂತ. ಓಕೆ, ಆಪ್ಷನ್ ಬಿ ಇಸ್ ಕರೆಕ್ಟ್. ದೆನ್ ನೆಕ್ಸ್ಟ್ ಒನ್, ಕಾನ್ವೆಕ್ಸ್ ಮಿರರ್ ಮೇಕ್ಸ್ ಅ ಗುಡ್ ರಿಯರ್ ವ್ಯೂ ಮಿರರ್ ಫಾರ್ ಅ ಕಾರ್. ಅಂದ್ರೆ ಈಗ ಯಾವುದು ವೆಹಿಕಲ್ಸ್ ಅಲ್ಲಿ ಕಾನ್ವೆಕ್ಸ್ ಮಿರರ್ ಯೂಸ್ ಮಾಡಿರ್ತಾರೆ, ಯಾಕಂತ ಕೇಳ್ತಾರೆ. ದ ಆಪ್ಷನ್ಸ್ ಆರ್, ಅದು ಚಿಕ್ಕದಾದ ಪ್ರತಿಬಿಂಬಗಳನ್ನು ಉಂಟು ಮಾಡುವುದಿಲ್ಲ, ತಪ್ಪು, ಉಂಟು ಮಾಡುತ್ತದೆ. ಅದು ಸಂಗಮ ಬಿಂದು ಹೊಂದಿರುವುದಿಲ್ಲ, ಇದು ತಪ್ಪದ. ಇದರ ಪ್ರತಿಬಿಂಬಗಳನ್ನು ಒಂದು ಪರದೆಯ ಮೇಲೆ ಹಾಕಬಹುದು, ಇಲ್ಲ. ಕಾನ್ವೆಕ್ಸ್ ಯಾಕೆ ಯೂಸ್ ಮಾಡ್ತಾರೆ ಅಂದ್ರೆ ಇಟ್ ಫಾರ್ಮ್ಸ್ ದಿ ಎರೆಕ್ಟ್ ಅಂಡ್ ರೆಡ್ಯೂಸ್ಡ್ ಇಮೇಜಸ್. ದೂರ ಇದ್ದುದು ಸಮೀಪ ಅಂದ್ರೆ ಹಿಂಗ ಬಹಳಷ್ಟು ಇಮೇಜಸ್ ಡಿಮಿನಿಶ್ ಇಮೇಜ್ ಕಾಣ್ತಾವ ನಮಗೆ. ಕಾನ್ವೆಕ್ಸ್ ಮಿರರ್ ಮೇಕ್ಸ್ ಅ ರಿಯರ್ ವ್ಯೂ ಮಿರೇಜ್ ಬಿಕಾಸ್ ಇಟ್ ಪ್ರೊವೈಡ್ಸ್ ಮಚ್ ವೈಡರ್ ಫೀಲ್ಡ್ ಆಫ್ ವ್ಯೂ ದ್ಯಾನ್ ಫ್ಲಾಟ್ ಮಿರರ್. ಫ್ಲಾಟ್ ಮಿರರ್ ಕಿಂತನೂ ಒಂದು ವೈಡರ್ ವ್ಯೂ ಕೊಡ್ತದೆ ಇದು. ಅಂಡ್ ಇಟ್ ಕನ್ಸಿಸ್ಟೆಂಟ್ಲಿ ಪ್ರೊಡ್ಯೂಸಸ್ ವರ್ಚುವಲ್ ಎರೆಕ್ಟ್ ಅಂಡ್ ಡಿಮಿನಿಶ್ಡ್ ಇಮೇಜಸ್. ಇದು ವರ್ಚುವಲ್ ಎರೆಕ್ಟ್ ಮತ್ತು ಡಿಮಿನಿಶ್ ಇಮೇಜ್ ಅನ್ನು ಕೊಡ್ತದೆ, ಅದಕ್ಕಾಗಿ ಇಟ್ ಯೂಸ್ಡ್ ಆಸ್ ದಿ ರಿಯರ್ ವ್ಯೂ ಮಿರರ್ ಇನ್ ದಿ ಕಾರ್ಸ್ ಅಂತ. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್. ನೆಕ್ಸ್ಟ್ ಒನ್, 41 ಕ್ವಶನ್, ಸೂಪರ್ ಕಂಡಕ್ಟಿವಿಟಿ ರಿಸಲ್ಟ್ಸ್ ಫೆನ್ ಮ್ಯಾಟರ್ ಈಸ್. ಸೂಪರ್ ಕಂಡಕ್ಟಿವಿಟಿ ಯಾವಾಗ ಆಗ್ತದೆ ಅಂದ್ರೆ ಫೆನ್ ದ ಮ್ಯಾಟರ್ ಈಸ್ ಕೂಲ್ಡ್ ಟು ಅ ವೆರಿ ಲೋ ಟೆಂಪರೇಚರ್. ಯಾವ ಟೆಂಪರೇಚರ್ನ ಅದು ಮ್ಯಾಟರ್ದ ಟೆಂಪರೇಚರ್, ಮ್ಯಾಟರ್ ಅಂದ್ರೆ ಒಂದು ಯಾವುದೋ ದ್ರವ್ಯ, ಅದರದ್ದು ಟೆಂಪರೇಚರ್ ಬಹಳಷ್ಟು ಕಡಿಮೆ ಮಾಡಿದಾಗ ಏನಾಗ್ತದೆ, ಸೂಪರ್ ಕಂಡಕ್ಟಿವಿಟಿ ಬರ್ತದೆ ಆ ಮ್ಯಾಟರ್ಗೆ. ಹೆನ್ಸ್ ಆಪ್ಷನ್ ಡಿ ಇಸ್ ಕರೆಕ್ಟ್. ವೆನ್ ದ ಮ್ಯಾಟರ್ ಈಸ್ ಕೂಲ್ಡ್ ಟು ವೆರಿ ಲೋ ಟೆಂಪರೇಚರ್ ದೆನ್ ಇಟ್ ಗೆಟ್ಸ್ ದಿ ಸೂಪರ್ ಕಂಡಕ್ಟಿವಿಟಿ. Then next question, and Excel spreadsheet has the extension. ಯಾವ್ದು ಎಕ್ಸ್ಟೆನ್ಷನ್ ಇರ್ತದೆ ಅಂದ್ರೆ .xls. This is the extension of the Excel spreadsheet. Option B is correct. Next question ಏನಂದ್ರೆ 1 ಮೆಗಾಬೈಟ್ಗೆ ಎಷ್ಟು ಕಿಲೋಬೈಟ್ಗಳು ಇರುತ್ತವೆ ಅಂತ. 1 ಮೆಗಾಬೈಟ್ಗೆ ಎಷ್ಟು ಕಿಲೋಬೈಟ್ಗಳು ಇರುತ್ತವೆ ಅಂತ ಕೇಳ್ತಾರೆ. ಗೊತ್ತಿರಬೇಕೇನಂದ್ರೆ 8 ಬಿಟ್ಸ್ equal to 1 byte. ಇದು ಬೈನರಿ ಸಿಸ್ಟಮ್ ಆಗಿರೋದು. 1024 byte is equal to 1 kilobyte. ಅದೇ ರೀತಿ 1024 kilobyte is equal to 1 megabyte.
1 megabyte. 1024 megabyte equal to 1 gigabyte. 1024 GB equal to means gigabyte equal to 1 TB, 1 terabyte. ಇದು ಗೊತ್ತಿರಬೇಕು. ಇನ್ನು ಮುಂದೆ ಇದು ಇಷ್ಟು ಸಾಕು. 8 bits equal to 1 byte, 1024 byte equal to 1 kilobyte, 1024 kilobyte equal to 1 megabyte, 1024 megabyte equal to 1 gigabyte, 1024 gigabyte equal to 1 TB means 1 terabyte. ಇಲ್ಲಿ ಏನು ಕೇಳೋರು, 1 ಮೆಗಾಬೈಟ್ಗೆ ಎಷ್ಟು ಕಿಲೋಬೈಟ್ಗಳು? 1 ಮೆಗಾಬೈಟ್ಗೆ ಎಷ್ಟು ಕಿಲೋಬೈಟ್ಗಳು? 1024 ಕಿಲೋಬೈಟ್ಗಳು. ಓಕೆ. ಒಂದು ಕಂಪ್ಯೂಟರ್ಗೆ ಯಾವ ಕಾರ್ಯಗಳನ್ನು ಮಾಡಬೇಕು ನೀಡುವ ಇನ್ಸ್ಟ್ರಕ್ಷನ್ಸ್ ಅನ್ನು ಏನೆಂದು ಕರೆಯುತ್ತಾರೆ ಅಂತೇಳಿ. ಒಂದು ಕಂಪ್ಯೂಟರ್ಗೆ ಪ್ರೋಗ್ರಾಮ್ ಅಂತ ಕರೀತಾರೆ. ಅದಕ್ಕೆ ಒಂದು ಕಂಪ್ಯೂಟರ್ಗೆ ಯಾವ ಕಾರ್ಯಗಳು ಮಾಡ್ಬೇಕಂತ ಹೇಳ್ತಾರೆ, ದಟ್ ಇಸ್ ಪ್ರೋಗ್ರಾಮ್. ನೆಕ್ಸ್ಟ್, ಒಂದು ರೆಫ್ರಿಜಿರೇಟರ್ನ ಅತಿ ಪ್ರಮುಖ ಭಾಗ ಯಾವುದು ಅಂತ. ಮೋಟಾರ್, ಕೂಲಿಂಗ್ ಟ್ಯೂಬ್ಸ್, ಕಂಪ್ರೆಸರ್ ಅಂಡ್ ರೆಫ್ರಿಜರೆಂಟ್ ಅಂತ. ಕಂಪ್ರೆಸರ್ ಇಸ್ ಅ ಮೇನ್ essential component of the refrigerator. Okay. Next question. Tomato is the natural source of which acid? ಇವರು ಕೊಟ್ಟರೆ ಟಾರ್ಟಾರಿಕ್ ಆಸಿಡ್, ಆಕ್ಸಾಲಿಕ್ ಆಸಿಡ್, ಅಸಿಟಿಕ್ ಆಸಿಡ್, ಸಿಟ್ರಿಕ್ ಆಸಿಡ್ ಅಂತೇಳಿ. ಟೊಮ್ಯಾಟೊ ಒಳಗಡೆ ಯಾವ ಆಸಿಡ್ ಇರ್ತದೆ ಅಂತ ಕೇಳ್ತಾರೆ. ಟೊಮ್ಯಾಟೊ ಒಳಗಡೆ ಏನಿರ್ತದೆ? ಆಕ್ಸಾಲಿಕ್ ಆಸಿಡ್ ಇರ್ತದೆ. ರೈಟ್ ಹಿಯರ್. ಟೊಮ್ಯಾಟೊ ಆಕ್ಸಾಲಿಕ್ ಆಸಿಡ್ ಇದ್ರೊಳಗೆ ಇರ್ತದೆ, ಟೊಮ್ಯಾಟೊ ಒಳಗಡೆ ಇರ್ತದೆ. ಟಾರ್ಟಾರಿಕ್ ಆಸಿಡ್ ಎದ್ರೊಳಗೆ ಇರ್ತದೆ? ಗ್ರೇಪ್ಸ್ ಒಳಗಡೆ ಟಾರ್ಟಾರಿಕ್ ಆಸಿಡ್ ಇರ್ತದೆ. Tamarind and grapes. Tamarind and grapes. Grapes are the natural source of tartaric acid. ಅದೇ ರೀತಿ ವಿನೆಗಾರ್ ಗೊತ್ತದ? ವಿನೆಗಾರ್ ಅಂದ್ರೆ ಅಸ್ಟಿಕ್ ಆಸಿಡ್. ವಿನೆಗಾರ್ ಅಲ್ಲಿ ಅಸ್ಟಿಕ್ ಆಸಿಡ್ ಇರ್ತದೆ. ಆಮೇಲೆ ಸಿಟ್ರಿಕ್ ಆಸಿಡ್, ಲೆಮನ್ ಇಸ್ ಅ ಸೋರ್ಸ್ ಆಫ್ ಸಿಟ್ರಿಕ್ ಆಸಿಡ್. ಓಕೆ. ಇಲ್ಲಿ ಒಂದು ಕೇಳ, ಟೊಮ್ಯಾಟೊ ಇಸ್ ಸೋರ್ಸ್ ಆಫ್ ವಿಚ್ ಆಸಿಡ್? ಆಕ್ಸಾಲಿಕ್ ಆಸಿಡ್. ಆಪ್ಷನ್ ಬಿ ಇಸ್ ಕರೆಕ್ಟ್, ಆಕ್ಸಾಲಿಕ್ ಆಸಿಡ್. ಓಕೆ. ನೆಕ್ಸ್ಟ್ ಒನ್ ಇದು ನೋಡ್ರಿ, ಇದು ಮೆಂಟಲ್ ಎಬಿಲಿಟಿ. ಒಂದು ಪುಸ್ತಕ ಮಾರಾಟಗಾರನು ಪುಸ್ತಕಗಳನ್ನು ಅವುಗಳ ಮೂಲ ಬೆಲೆ ಮೇಲೆ 20% ರಿಯಾಯಿತಿಯಲ್ಲಿ ಕೊಂಡುಕೊಳ್ಳುತ್ತಾನೆ. ಅವುಗಳನ್ನು ಅವುಗಳ ಮುಖ ಬೆಲೆಗೆ ಮಾರಿದರೆ ಅವನ ಲಾಭ ಎಷ್ಟಾಗುತ್ತದೆ ಅಂತ. ಪರ್ಸೆಂಟೇಜಲ್ಲಿ ಕೊಟ್ಟಾನ. ಆನ್ಸರ್ಸ್ ಪರ್ಸೆಂಟೇಜಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕು ನೀವು, ಎಷ್ಟು ಲಾಭ ಪರ್ಸೆಂಟೇಜ್ ಬಂದೈತೆ ಅಂತ. ಒಬ್ಬ ಪುಸ್ತಕ ಮಾರಾಟಗಾರನು ಪುಸ್ತಕಗಳನ್ನು ಅವುಗಳ ಮೂಲ ಬೆಲೆಯ ಮೇಲೆ 20% ರಿಯಾಯಿತಿಯಲ್ಲಿ ಕೊಂಡುಕೊಳ್ಳುತ್ತಾನೆ. ಅವುಗಳನ್ನು ಅವುಗಳ ಮುಖ ಬೆಲೆಗೆ ಮಾರಿದರೆ ಅವನ ಲಾಭ ಎಷ್ಟಾಗುತ್ತದೆ ಅಂತ. ಅವುಗಳ ಮುಖ ಬೆಲೆ ಎಷ್ಟಿದೆ ಅಂತ ತಿಳ್ಕೊಳ್ರಿ. 100 ರೂಪೀಸ್ ಐತೆ ಅಂತ ತಿಳ್ಕೊಳ್ರಿ. ಓಕೆ. ಎಷ್ಟು ಕೊಂಡ್ಕೋತಾನೋ 20% ಲೆಸ್ ಮಾಡಿ ಕೊಂಡ್ಕೋತಾನೆ. ಅಂದ್ರೆ 20 ರೂಪಾಯಿ ಕಡಿಮೆ ಮಾಡಿ ಕೊಡ್ಕೊಂಡ್ರೆ 70 ರೂಪಾಯಿ ಕೊಂಡ್ಕೊಂಡ ಅವನು. ಇದು ಕೊಂಡುಕೊಂಡದ್ದು. ಓಕೆ. ಇವುಗಳನ್ನ ಎಷ್ಟು ಮಾರಾಟ ಮಾಡ್ತಾನ? ಅವುಗಳ ಮುಖ ಬೆಲೆ ಎಷ್ಟದ? 100 ರೂಪಾಯಿ ಅದ. 100 ರೂಪಾಯಿಗೆ ಮಾರಾಟ ಮಾಡ್ತಾನೆ. ಅವನ ಲಾಭ ಎಷ್ಟು ಪರ್ಸೆಂಟ್ ಕೇಳ್ತಾರೆ ಅವರು. ನಾವು ಇದಕ್ಕೆ ಕ್ಯಾಲ್ಕುಲೇಟ್ ಮಾಡಬಾರ್ದು. ಅವನು ಕೊಂಡುಕೊಂಡದ್ದು ಇದಕ್ಕೆ ಎಷ್ಟು ಲಾಭ ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ನೋಡ್ರಿ, 80 ರೂಪಾಯಿಗೆ ಅವ್ನಿಗೆ ಲಾಭ. 80 ರೂಪಾಯಿ ಕೊಂಡ್ಕೊಂಡಿದ್ದ ಅವನು, ಹೌದಾ? ಇದು 100 ರೂಪಾಯಿ ಬಿಡ್ರಿ. 80 ರೂಪಾಯಿಗೆ ಒಂದು ಪುಸ್ತಕ ಕೊಂಡ್ಕೊಂಡಿದ್ದ. ಅದನ್ನ ಮಾರಿದ ಎಷ್ಟಕ್ಕೆ? 100 ರೂಪಾಯಿಗೆ ಮಾರಿದ. ಅದಕ್ಕೆ 80 ರೂಪಾಯಿಗೆ ಎಷ್ಟು ಬಂತು ಅವಂಗ? 20 ರೂಪಾಯಿ ಲಾಭ ಬಂತು ಒಂದು ಪುಸ್ತಕಕ್ಕೆ, ಹೌದಾ? 80 ರೂಪಾಯಿ ಕೊಂಡ್ಕೊಂಡಿದ್ದ, 100 ರೂಪಾಯಿಗೆ ಮಾರಿದ. ಸೊ 20 ರೂಪಾಯಿ ಎಕ್ಸ್ಟ್ರಾ ಬಂತು ಒಂದು. ಇದು ಕೊಂಡುಕೊಂಡದ್ದು, ಇದು ಎಷ್ಟು ಲಾಭ ಬಂತದು. 100ಕ್ಕೆ 8% ಇದೆ ಅಂತ ಕ್ಯಾಲ್ಕುಲೇಟ್ ಮಾಡೋದು ನಾವು. ಓಕೆ. 80ಕ್ಕೆ 20 ರೂಪಾಯಿ ಉಳಿತು, 100ಕ್ಕೆ ಎಷ್ಟು ರೂಪಾಯಿ ಉಳಿತಂತ, ಹೌದಾ? ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟಾಗ್ತದೆ? 4 25. ಸೊ 25% ಲಾಭ ಆಯಿತು ನಮ್ಗೆ. ಓಕೆ. ಆಪ್ಷನ್ ಬಿ ಇಸ್ ಕರೆಕ್ಟ್, ದಟ್ ಈಸ್ 25%. ನಾವು 100ಕ್ಕೆ ಮಾಡಿದ್ರೆ 20% ಬರ್ತದೆ. 20% 100ಕ್ಕೆ ಮಾಡಬಾರ್ದು. ನಾವು ಕೊಂಡುಕೊಂಡದ್ದೆಷ್ಟೇ? 80ಕ್ಕೆ ಕೊಂಡ್ಕೋತಾನೆ, 100 ರೂಪಾಯಿಗೆ ಮಾರ್ತಾನೆ, 20 ರೂಪಾಯಿ ಲಾಭ ಬಂತು ಒಂದು ಪುಸ್ತಕ. 80 ರೂಪಾಯಿಗೆ 20 ರೂಪಾಯಿ ಲಾಭ ಆಯ್ತು ಅಂದ್ರೆ 100ಕ್ಕೆ ಎಷ್ಟು ಲಾಭ ಆಯಿತು ಅಂತ. ಇಷ್ಟೇ ಕ್ವಶನ್. ಸೊ 25%. ನೆಕ್ಸ್ಟ್ ಕ್ವಶನ್. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ಯೂಸ್ಡ್ ಇನ್ ವೆಲ್ಡಿಂಗ್? ವೆಲ್ಡಿಂಗ್ ಅಲ್ಲಿ ಯಾವ್ದು ಯೂಸ್ ಮಾಡ್ತಾರಂತ? ಮೀಥೇನ್, ಈಥೇನ್, ಅಸಿಟೈಲಿನ್, ಬೆಂಜಿನ್. ಅಸಿಟೈಲಿನ್ ಯೂಸ್ ಮಾಡ್ತಾರೆ ಅಲ್ಲಿ. ವೆಲ್ಡಿಂಗ್ ಮಾಡಲಿಕ್ಕೆ ಅಸಿಟೈಲಿನ್ ಯೂಸ್ ಮಾಡ್ತಾರೆ. ಓಕೆ. ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದಿ ಫಾಲೋಯಿಂಗ್ ಆಡ್ಸ್ ಕಾರ್ಬನ್ ಡೈಆಕ್ಸೈಡ್ ಟು ದಿ ಕಾರ್ಬನ್ ಸೈಕಲ್ ಆನ್ ಅರ್ತ್? ಭೂಮಿಯ ಇಂಗಾಲ ಚಕ್ರಕ್ಕೆ ಕೆಳಗಿನ ಯಾವ ಕ್ರಿಯೆಗಳು ಇಂಗಾಲದ ಡೈಆಕ್ಸೈಡ್ ಸೇರಿಸುತ್ತವೆ ಅಂತಂದ್ರೆ, ಇಂಗಾಲ ಅಂದ್ರೆ ಕಾರ್ಬನ್ ಸೈಕಲ್ಗೆ CO2 ಯಾವ ರಿಲೀಸ್ ಮಾಡ್ತಾವ ಅಂತ ಕೇಳ್ತಾರೆ. ನೋಡ್ರಿ, ಫೋಟೋಸಿಂಥೆಸಿಸ್ ಕೊಟ್ಟಾರ. ಫೋಟೋಸಿಂಥೆಸಿಸ್ ಯುಟಿಲೈಸ್ ಮಾಡ್ಕೋತದ. ಫೋಟೋಸಿಂಥೆಸಿಸ್ CO2 ನ ತಗೊಳ್ತದ ಅದು. ಸೊ ಇದು ಆ್ಯಡ್ ಮಾಡೋದಿಲ್ಲ, ಇದು ತಗೊಳ್ತದ. ರೆಸ್ಪಿರೇಷನ್ ಮಾಡೋದ್ರಿಂದ ಏನಾಗ್ತದೆ? CO2 ಆ್ಯಡ್ ಆಗ್ತದೆ. ಡಿಕೆ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ಇಂದ ಆ್ಯಡ್ ಆಗ್ತದೆ. ವೋಲ್ಕ್ಯಾನಿಕ್ ಆಕ್ಷನ್ ಇಂದ ಆ್ಯಡ್ ಆಗ್ತದೆ. ಸೊ ದಟ್
2, 3, 4 ಇಂದ ಆ್ಯಡ್ ಆಗ್ತದೆ, ಬಟ್ ಫೋಟೋಸಿಂಥೆಸಿಸ್ ಆ್ಯಡ್ ಆಗೋದಿಲ್ಲ. ಫೋಟೋಸಿಂಥೆಸಿಸ್ ಪ್ರೊಸೆಸ್ಗೆ CO2 ಬೇಕು, ಇದು ತಗೋತದೆ. ಸೊ ಆಪ್ಷನ್ 2C, ದಟ್ ಈಸ್ 2, 3, 4. ಓಕೆ, ನೆಕ್ಸ್ಟ್ ಒನ್ ORT ಅಂದರೆ ಓರಲ್ ರಿಹೈಡ್ರೇಷನ್ ಥೆರಪಿ ಇಸ್ ಅಸೋಸಿಯೇಟೆಡ್ ವಿತ್ ದಿ ಟ್ರೀಟ್ಮೆಂಟ್ ಆಫ್. ORT ಯಾವಾಗ ತಗೋತಾರೆ ಅಂದ್ರೆ ಡಿಹೈಡ್ರೇಷನ್ ಆಗಿರ್ತದಲ್ಲ, ಡಿಹೈಡ್ರೇಷನ್ ಆದಾಗ, ಡಿಹೈಡ್ರೇಷನ್ ಅಂದರೆ ಬಾಡಿ ಒಳಗಿನ ನೀರಿನ ಪ್ರಮಾಣ ಕಡಿಮೆ ಆದಾಗ ಡಿಹೈಡ್ರೇಷನ್ ಅಂತಾರೆ. ಡಿಹೈಡ್ರೇಷನ್ ಆದಾಗ ORT ಟ್ರೀಟ್ಮೆಂಟ್ ತಗೋತಾರೆ. ORT ಮೀನ್ಸ್ ಓರಲ್ ರಿಹೈಡ್ರೇಷನ್ ಥೆರಪಿ ತಗೋತಾರೆ. ಇದು ಡಿಹೈಡ್ರೇಷನ್ ಯಾವಾಗ ಆಗ್ತದೆ? ಎನಿಮಿಯಾ ಅಲ್ಲ, ಬೇರೆ ಬೇರೆ ಅಲ್ಲ, ಕ್ಯಾನ್ಸರ್ ಅಲ್ಲ, ಡೈರಿಯಾ ಅಂದರೆ ಬಾಡಿ ಒಳಗಿನ ಡೈರಿಯಾ ಮತ್ತು ವಾಮಿಟಿಂಗ್ ಆದಾಗ ಏನಾಗ್ತದೆ? ಡಿಹೈಡ್ರೇಷನ್ ಆಗ್ತದೆ. ಡಿಹೈಡ್ರೇಷನ್ ಆತ ಅಂದರೆ ORT ಟ್ರೀಟ್ಮೆಂಟ್ ತಗೋತಾರಂತ. ಓಕೆ, ಸೊ ದಿಸ್ ಈಸ್ ಅಬೌಟ್ ದಿ ಫಸ್ಟ್ 50 ಕ್ವಶನ್ಸ್. ಇನ್ನೊಂದು ವಿಡಿಯೋದಲ್ಲಿ ಇನ್ನು 50 ಕ್ವಶನ್ಸ್ ಸಾಲ್ವ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.